ನನ್ನ ಹೆಸರು ಶಿವಕುಮಾರ್ ಅಂತೇಳಿ ನಾನು ಬೆಂಗಳೂರಿಂದ ಬಂದಿದ್ದೀನಿ. ನನಗೆ ಇದು ಶ್ರೀಕಾಳಿ ವಾರಾಹಿ ತ್ರಿಶಕ್ತಿ ಪೀಠದ ಬಗ್ಗೆ ಫೇಸ್ಬುಕ್ ಅಲ್ಲಿ ಗೊತ್ತಾಯ್ತು. ಬಂದ ಮೇಲೆ ಗುರುಗಳು ಕೆಲವು ಮಾತುಗಳು ಹೇಳಿದ್ರು, ಕಂಡೀಷನ್ಸ್. ಆದ್ರೂ ಎಲ್ಲಾ ಕಂಡೀಷನ್ಸ್ ನಾನು ಒಪ್ಪಿ ನಿನ್ನೆ ಶುದ್ಧೀಕರಣದ ವಿಡಿಯೋ ಇದು ತ್ರಿಶಕ್ತಿ ಶುದ್ಧೀಕರಣದ ಬಗ್ಗೆ ಹೇಳ್ಕೊಟ್ರು. ಆ ಶುದ್ಧೀಕರಣ ಮಾಡದ್ಮೇಲೆ ನನ್ಗೆ ಅಲ್ಲಿ ದೇವಿ ಗುರುಗಳಲ್ಲಿ ಕಾಣಿಸ್ಕೊಂಡ್ಲು. ನನ್ಗೆ ಗುರುಗಳ ವಾಯ್ಸ್ ಮಾತ್ರ ಕೇಳಿಸ್ತಿತ್ತು, ಮತ್ತೆ ದೇವಿನೇ ನೋಡ್ತಾ ಇದ್ದೆ ನಾನು ಪೂರ್ತಿ. ಗಾಳಿನೇ ಬಂದು ಪ್ರತಿಯೊಂದು ಶುದ್ಧೀಕರಣ ಮಾಡಿ ಹೇಳ್ಕೊಟ್ಟು. ನನ್ಗೆ ಏನ್ ಅನುಭವ ಆಯ್ತು ಅಂತ ಅಂದ್ರೆ, ಕೂತಿದ್ದಾಗ ಏನೋ ಎರಡು ಬೆಳಕ್ ತರ ಬಂದು, ಆಮೇಲೆ ಇಲ್ಲಿಂದ ಆಚೆಗೆ ಅವರು ಗುರುಗಳು ಕತ್ತಿಗೆ ನಿಂಬೆಹಣ್ಣಿನ ಹಾರ ಹಾಕಿದ್ಮೇಲೆ, ಇಲ್ಲಿಂದ ಆಚೆಗೆ ನಿನ್ನ ನಿನ್ ದರಿದ್ರಗಳೆಲ್ಲ ನಿವಾರಣೆ ಆಗಿದೆ, ಇನ್ಮೇಲೆ ನಿನ್ಗೆಲ್ಲ ಒಳ್ಳೇದಾಗುತ್ತೆ, ನೀನ್ ಮಾಡೋದು ಏನ್ ಹೇಳ್ಕೊಡ್ತಾರೆ ಅದನ್ನ ಫಾಲೋ ಮಾಡು ಅಂತ. ಆಮೇಲೆ ಅದೇ ತರ ನನ್ನಿಂದ ಅದು ನಿವಾರಣೆ ಹೆಂಗಾಯ್ತು ಅಂತಂದ್ರೆ, ಒಂದ್ ಕಪ್ಪು ಬೆಕ್ಕು ಒಂದ್ ಮೆಟ್ಲಿಂದ ಇಳಿದ್ಬಿಟ್ಟು ನಾನು ಹೋಗ್ತೀನಿ, ನನ್ಗೆ ಇಲ್ಲೇನ್ ಕೆಲ್ಸ ಇಲ್ಲ, ನನ್ಗೆ ನಿನ್ಗೆಲ್ಲ ಒಳ್ಳೇದಾಗತ್ತೆ ಮಾಡು ಅಂತ. ನಾನು ಅದನ್ನ ಫಾಲೋ ಮಾಡಿದೆ. ಆಮೇಲೆ ಅಲ್ಲಿ ಕಣ್ಣು ಮುಚ್ಚಿದಾಗ ಬರೀ ದೇವಿನೇ ಕಾಣಿಸಿ, ನಿನ್ಗೆಲ್ಲ ಒಳ್ಳೇದಾಗತ್ತೆ, ನೀನ್ ಇದ್ ಮಾಡು, ಇಲ್ಲಿ ಇಲ್ಲಿವರೆಗೂ ನೀನ್ ಮಾಡಿರೋದೇನಿದೆ ಅದು, ಮತ್ತೆ ಇಲ್ಲಿರೋ ಶಕ್ತಿ ಕಾಳಿ ಪೀಠ, ಇದೇನು ಕಾಳಿ ಬಗ್ಗೆ ಇದೇನ್ ವ್ಯತ್ಯಾಸ ಏನಿಲ್ಲ. ಆದ್ರೆ ನನಗೆ ಪ್ರತಿಯೊಂದು ಇಲ್ಲಿ ಹೇಳಿರೋದ ಅವರ ಟರ್ಮ್ಸ್ ಕಂಡೀಷನ್ಸ್ ನನ್ಗೆ ಒಪ್ಪಿಗೆ ಇದೆ. ಅಂದ್ರೆ ಇದು ಈ ಗುರುಗಳು ಏನ್ ಮಂತ್ರ ಹೇಳ್ಕೊಡ್ತಾರೆ ಅದನ್ನ ನಾನು ಪ್ರತಿಯೊಂದು ಫಾಲೋ ಮಾಡೋದಕ್ಕೆ ಬದ್ಧನಾಗಿದ್ದೀನಿ. ಮತ್ತೆ ಯೂಟ್ಯೂಬ್ ಅಲ್ಲಿ ಹಂಗಿದೆ, ಇಲ್ಲಿ ಹಿಂಗಿದೆ, ಇನ್ನೊಬ್ರು ಹಂಗೆ ಹೇಳಿದ್ರು, ಈ ಮಂತ್ರನ ಹಿಂಗ್ ಹೇಳಿದಿರಿ ಅಂತ ನಾನು ವಾದ ಮಾಡೋದಾಗ್ಲಿ ಏನಿಲ್ಲ. ನಮ್ಗೆ ಏನ್ ಹೇಳ್ಕೊಟ್ಟಿದ್ದಾರೆ ಅದನ್ನ ಫಾಲೋ ಮಾಡಿ 90 ದಿವಸ, ಅದೊಂದು ಮ್ಯಾಕ್ಸಿಮಮ್ ಟೈಮ್ ಅಂತ ಹೇಳಿದ್ದಾರೆ, ಒಂದ್ ಪೀರಿಯಡ್. ಅಷ್ಟ್ರಲ್ಲಿ ನಿಮ್ಗೆ ದೀಕ್ಷಾ ಸಿದ್ಧಿ ಆಗತ್ತೆ. ಅಕಸ್ಮಾತ್ ಸಿದ್ಧಿ ಆಗ್ಲಿಲ್ಲ ಅಂದ್ರೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಹೋಗ್ಬೇಕು. ಇದನ್ನ ಮಧ್ಯದಲ್ಲೇ ಬಿಡೋದಿಲ್ಲ. ಮತ್ತೆ ಗುರುಗಳ ಬಗ್ಗೆ ಆಗ್ಲಿ, ಶ್ರೀಪೀಠದ ಬಗ್ಗೆ ಆಗ್ಲಿ, ಎಲ್ಲೇ ಆಗ್ಲಿ ಅಪಪ್ರಚಾರ ಮಾಡೋದು, ಇಲ್ಲ ಬೇರೆಯವ್ರ ಹತ್ರ ಡಿಸ್ಕಸ್ ಮಾಡಿ ಇದ ಸರಿ ಇಲ್ಲ, ಅವ್ರ ಹಂಗೆ, ನಿಮ್ಗೆ ಏನ್ ಹೇಳಿದ್ರು ಗುರುಗಳು, ನಿಮ್ಗೆ ಗುರುಗಳು ಈ ತರ ಸರಿ ಇಲ್ಲ, ಇದು ಗುರುಗಳು ಹಂಗೆ ಹಿಂಗೆ ಅಂತ ಏನ್ ಹೇಳೋದಕ್ಕೆ ಯಾವುದೇ ಒಂದು ಅಪಪ್ರಚಾರ ಏನು ಮಾಡ್ತಾ ಹೋಗಲ್ಲ. ಮತ್ತೆ ಈ ಪೀಠದ ಬಗ್ಗೆ ಸಂಪೂರ್ಣ ಒಪ್ಪಿಗೆ ಇದ್ದೇ ನಾನು ಇಲ್ಲಿ ಬಂದಿದ್ದೀನಿ. ಹಂಗಾಗಿ ನನ್ಗೆ ಈಗ ಒಂದು ಅನುಭವ ಪೂರ್ವಕವಾಗಿ ಚೆನ್ನಾಗಿ ಒಳ್ಳೇದಾಗಿ ಆಗ್ತಾ ಇದೆ. ಈಗ ಮುಂದೆ ಗುರುಗಳು ಏನ್ ಹೇಳ್ಕೊಡ್ತಾರೆ ಅದನ್ನ, ಈ ಪೀಠದ ನಿಯಮ ಏನೇನಿದೆ ಅದನ್ನ ಪರಿಪೂರ್ಣವಾಗಿ ನಾನು ಪಾಲಿಸ್ತೀನಿ, ಮಾಡ್ತೀನಿ. ಮತ್ತೆ ಇದ್ರಲ್ಲಿ ಏನೇ ಮಾಡಿದ್ರು ಅಂದ್ರೆ ಒಳ್ಳೇದು ಕೆಟ್ಟದಾಗ್ಲಿ ಎಲ್ಲವೂ ನಂದೇ. ಅಂದ್ರೆ ಬೇರೆ ಯಾವುದೇ ತರದ ಕೆಟ್ಟ ಕೆಲ್ಸನೂ ಮಾಡಲ್ಲ, ಬೇರೆ ಕೆಟ್ಟದಕ್ ಬಳಸ್ಕೊಳಲ್ಲ ಇದನ್ನ. ಆ ತರದಲ್ಲಿ ನಾನು ಇದನ್ನ ಒಪ್ಕೊಂಡು ನಾನು ಮಾಡ್ಬೇಕು ಅಂತ ಮಾಡ್ತಾ ಇದ್ದೀನಿ. ಇದು ಪರಿಪೂರ್ಣವಾಗಿ ಎಲ್ಲ ಒಳ್ಳೇದು ಕೆಟ್ಟದ್ದು ಏನೇ ಆದ್ರೂ ಕೂಡ ಅದೆಲ್ಲವೂ ನಂದೇ. ಇದಕ್ ನಾನ್ ಬದ್ಧನಾಗಿದ್ದೀನಿ. ಮತ್ತೆ ನನಗೆ ಪ್ರತಿಯೊಂದು ಗುರುಗಳು ಮತ್ತೆ ದೇವಿ ಜೊತೆಲೆ ಇದ್ದು ನನ್ನ ಸಾಧನೆಗೆ ಆ ಸಪೋರ್ಟ್ ಮಾಡ್ತಾರೆ, ಆಗತ್ತೆ, ಒಳ್ಳೇದಾಗತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ನಾನು ಈ ತರ ಇದನ್ನ ಮಾತಾಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. ಬಗ್ಗೆ ನಿಮ್ಗೆ ಹೇಗೆ ಗೊತ್ತಾಯ್ತು? ಕಾಳಿ ವಾರಾಹಿ ತ್ರಿಶಕ್ತಿ ಪೀಠಂ ಬಗ್ಗೆ ನಿಮ್ಗೆ ಹೇಗೆ ಗೊತ್ತಾಯ್ತು? ಈ ಶ್ರೀಕಾಳಿ ವಾರಾಹಿ ತ್ರಿಶಕ್ತಿ ಪೀಠದ ಬಗ್ಗೆ ಫೇಸ್ಬುಕ್ ಅಲ್ಲಿ ನೋಡಿದೆ.
ಮತ್ತೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ಬಂದಿತ್ತು. ಇದು ಸಂಪೂರ್ಣ ಉಚಿತ, ಯಾವುದೇ ರೀತಿಯ ಹಣ ಮಾಡೋದಕ್ಕಾಗ್ಲಿ ಯಾವುದಕ್ಕೆ ಆಗ್ಲಿ ಇದರಲ್ಲಿ ಏನಿಲ್ಲ. ಸೊ ಹಂಗಾಗಿ ಪೂರ್ತಿ ಉಚಿತ ಇರೋದ್ರಿಂದ ನನ್ಗೆ ಇದನ್ನ ಸಾಧಿಸ್ಬೇಕು, ಜೀವನದಲ್ಲಿ ಏನಾದ್ರು ಒಂದು ಸಾಧಿಸಿ ಸಮಾಜಕ್ಕೆ ಒಂದು ಒಳ್ಳೇದ್ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ ಫೇಸ್ಬುಕ್ ಅಲ್ಲಿ ಗೊತ್ತಾಗಿದ್ದಕ್ಕೆ ಬಂದಿದ್ದೀನಿ. ಆಯ್ತು, ಒಳ್ಳೇದು. ಆಯ್ತು, ಒಳ್ಳೇದು. ಆ ನೀವು ಈ ಪೀಠಕ್ಕೆ ಬರಬೇಕು అని ಹೇಗೆ ಬಂದು ಕಾರಣ ಹೇಗೆ ನೀವು ಡಿಸೈಡ್ ಮಾಡಿದ್ರು? ಪೀಠ ಬಗ್ಗೆ ಅದೇನು? ಪೀಠದ ಬಗ್ಗೆ ಅಂತಂದ್ರೆ ಇದು ಫೇಸ್ಬುಕ್ ಅಲ್ಲಿ ನಾನು ನೋಡಿರೋದ್ರಿಂದ ನನಗೆ ಮೊದ್ಲಿಂದನೂ ದೈವದ ಬಗ್ಗೆ, ದೇವರು ಈ ಮಂತ್ರಗಳು, ಮಂತ್ರಸಿದ್ಧಿ ಏನಾದ್ರು ನಮ್ಗೊಂದು ಈ ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನಾದ್ರು ಒಂದು ಸಾಕ್ಷಾತ್ಕಾರ ಮಾಡ್ಕೋಬೇಕು, ಅದು ಏನಾದ್ರು ಒಂದು ದೈವ ಸಾಕ್ಷಾತ್ಕಾರ ಅಥವಾ ಯಾವ್ದೋ ಒಂದು ಸಿದ್ಧಿ ಪಡಿಬೇಕು ಅಂತಂದ್ರೆ ಇದ್ರಲ್ಲಿ ಅನುಕೂಲ ಆಗುತ್ತೆ ಅಂತ ಮೊದ್ಲೇ ತಿಳ್ಕೊಂಡಿದ್ರಿಂದ ಅದು ನನಗೆ ಹುಡುಕ್ತಾ ಇದ್ದೆ. ಅದು ಈ ಫೇಸ್ಬುಕ್ ನಲ್ಲಿ ಸಿಕ್ಕಿರೋದ್ರಿಂದ ನಾನು ಇಲ್ಲಿಗೆ ಬಂದಿದ್ದೀನಿ. ಸರಿ, ಆಯ್ತು. ನಿಮ್ಗೆ ನಮ್ಮ ಪೀಠ ಗುರುಗಾರಿ ಬೆಳೆ ನಮ್ಮಕ ಹೇಗ್ ಸಿಕ್ತು? ಈ ಪೀಠದಲ್ಲಿ ಮತ್ತೆ ಗುರುಗಳ ಮೇಲೆ ನಂಬಿಕೆ ಹೇಗ್ ಬಂತು ಅಂದ್ರೆ, ಈಗ ಸಾಮಾನ್ಯವಾಗಿ ಬೇರೆ ಕಡೆ ಏನೇ ಕೇಳಿದ್ರು 10,000 ಕೊಡು, 20,000 ಕೊಡು, ನಾನೇ ಸಿದ್ಧಿ ಮಾಡ್ಕೊಟ್ಬಿಡ್ತೀನಿ, ನೀನೇನು ಮಾಡೋದ್ ಬೇಕಾಗಿಲ್ಲ, ನೀವು ಹಂಗ್ ಮಾಡ್ಬೋದು, ಮುಂದಕ್ಕೆ ಆ ಸಾಧನೆ ಮಾಡ್ಬೋದು, ಅದ್ಭುತಗಳು ಪವಾಡ ಸೃಷ್ಟಿ ಮಾಡ್ಬೋದು, ಹಂಗಿಂಗೆ ಅಂತ ಬೇರೆಯವರೆಲ್ಲ ಹೇಳ್ತಾರೆ. ಆದ್ರೆ ಇಲ್ಲಿ ಏನಿಲ್ಲ, ನೀನೇ ಸಿದ್ಧಿ ಮಾಡ್ಕೋಬೇಕು. ಮತ್ ನೀನ್ ಸಿದ್ಧಿ ಮಾಡೋದ್ರಲ್ಲಿ ಏನೇ ಅಡಚಣೆಗಳು ಬಂದ್ರೆ, ಅಂದ್ರೆ ಏನಾರ ತೊಂದ್ರೆ ಆದೆ, ದೇವತೆಗಳು ಸಂಬಂಧಪಟ್ಟಂಗೋ ಇಲ್ಲ ಬೇರೆ ಏನಾದ್ರೂ ಶಕ್ತಿಗಳು ನಮಗ್ ತೊಂದ್ರೆ ಕೊಡುತ್ತೆ ಏನಿದೆ ಅಂದ್ರೆ ಅದಕ್ಕೆಲ್ಲದಕ್ಕೂ ಜೊತೆಯಲ್ಲಿದ್ದು ಗುರುಗಳ ಜೊತೆನಲ್ಲಿ ದೇವತೆಯನ್ನು ಇದ್ದು ರಕ್ಷಣೆ ಮಾಡ್ತಿದ್ರೆ ಇದಾಗತ್ತೆ ಅನ್ನೋ ಒಂದು ನಂಬಿಕೆ ಬಂದಿದ್ದಕ್ಕೆ ನಾನು ಇಲ್ಲಿ ಇದನ್ನು ಸ್ಟಾರ್ಟಿಂಗ್ ಮಾಡ್ತೀನಿ. ಒಳ್ಳೇದಾಯ್ತ್ರಿ. ಒಂದ್ ನಿಮಿಷ. ನಿಮ್ಗೆ ಗುರುಗ ಮೇಲೆ ನಂಬಿಕೆ ಹೇಗೆ ಬಂದಿದೆ? ಗುರುಗಳ ಮೇಲೆ ಅಂದ್ರೆ ಅವರು ಮಾತಾಡೋ ರೀತಿ, ಅವ್ರ ಸಾಧನೆ ಎಷ್ಟೋ ವರ್ಷಗಳಿಂದ ಅವ್ರು ಸಾಧನೆ ಮಾಡಿದ್ದಾರೆ. ಅವರು ಈ ಸಾಧನ ರೀತಿನಲ್ಲಿ ಏನೇನ್ ತೊಂದರೆಗಳು ಬರುತ್ತೆ ಅದನ್ನೆಲ್ಲವರು ಅವ್ರು ಅನುಭವಿಸಿ ನಾನ್ ಮುಂದಕ್ಕೆ ಅಂದ್ರೆ ಗುರುಗಳು ಮುಂದಕ್ಕೆ ಒಂದಷ್ಟು ಜನನ್ನ ತಯಾರು ಮಾಡಿ ಸಮಾಜದಲ್ಲಿ ಒಂದು ಒಳ್ಳೆ ಸಮಾಜ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಅವ್ರ ಉದ್ದೇಶಕ್ಕೆ ನನ್ ನಂಬಿಕೆ ಬಂದು ನಾನು ಬಂದಿದ್ದೇನೆ. ನೀವು ಬರೋ ಮುಂಚೆ ಪೀಠ ನಿಯಮ ಬಗ್ಗೆ ಹೇಳ್ಕೊಟ್ಟಿದ್ರು. ಪೀಠ ನಿಯಮಗಳು ಹೇಗಿದೆ? ಪೀಠದ ನಿಯಮಗಳು ನಿಯಮದ ಬಗ್ಗೆ ನಿಮ್ಮ ವಿಚಾರ ಏನು? ಪೀಠದ ನಿಯಮಗಳು ಬಹಳ ಸುಲಭ ಇದೆ, ಮತ್ತೆ ಅದನ್ನ ಫಾಲೋ ಮಾಡ್ಬೋದು. ಯಾವ್ದು ಪೀಠದ ನಿಯಮ ಅಂದ್ರೆ ಒಂದು ಎಕ್ಸಾಂಪಲ್, ನಾವು ಈ ಸಾಧನೆ ಏನ್ ಮಾಡ್ತೀವಿ ಅದನ್ನ ಕೆಟ್ಟದಕ್ಕೆ ಉಪಯೋಗಿಸಬಾರ್ದು. ಮತ್ತೆ ಇಲ್ಲಿ ಪೀಠದಲ್ಲಿ ಏನಂದ್ರೆ ಏನ್ ಹೇಳ್ಕೊಡ್ತಾರೆ ಅದೆಲ್ಲವೂ ಉಚಿತವಾಗಿರುತ್ತೆ. ಮತ್ತೆ ಕೆಲವು ಏನ್ ತೊಂದ್ರೆ ಇದ್ದಿದ್ರು ಗುರುಗಳೇ ಇದನ್ನೆಲ್ಲ ನಿವಾರಣೆ ಮಾಡ್ತಾರೆ. ನಮಗ್ ಬರೋ ಸಾಧನೆ ದಾರಿನಲ್ಲಿ ಏನೇ ನಮಗ್ ತೊಂದ್ರೆ ಬಂದ್ರು ಅದನ್ನ ನಿವಾರಣೆ ಮಾಡ್ತಾರೆ. ಮತ್ತೆ ಕೆಲವು ಯೂಟ್ಯೂಬ್ ನಲ್ಲಿ ಈ ವಿಡಿಯೋಗಳು ನೋಡಿದೀನಿ, ಅವರು ಸಾಧನೆ ಮಾಡ್ಬೇಕಾದ್ರೆ ಏನೇನ್ ತೊಂದ್ರೆ ಆಯ್ತು ಅಂದ್ರೆ ತೊಂದ್ರೆ ಬಂತು, ಆ ತೊಂದರೆಗಳನ್ನ ಹೆಂಗೆ ಗುರುಗಳು ಸ್ವತಃ ಎಲ್ಲೇ ಇದ್ರು ನಮ್ಮಲ್ಲಿ ಮಾನಸಿಕವಾಗಿ ಇದ್ದು ನಮ್ಮನ್ನ ತೊಂದರೆಗಳ ನಿವಾರಣೆ ಮಾಡಿ ಏನೇನ್ ಅವರು ಸಿದ್ಧಿ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾರೆ ಅದನ್ನ ನೋಡಿದ್ಮೇಲೆ ನನ್ಗೆ ಒಳ್ಳೇದು ಅನ್ಸಿದ್ಮೇಲೆ ನಾನು ಬಂದಿದ್ದೇನೆ. ನೀವಿಲ್ಲಿ ಬಂದು 2 ದಿವಸ ಆಯ್ತು. ಇಲ್ಲಿ ಪೀಠದಲ್ಲಿ ಮಿಕ್ಕಿದ ಸಾಧಕರು ಹೇಗಿದ್ದಾರೋ, ಇಲ್ಲಿ ಎಲ್ಲಾ ವ್ಯವಸ್ಥೆ ಹೇಗಿದೆ, ಅದ್ರ ಬಗ್ಗೆ ನಿಮ್ಮ ವಿಚಾರ ಏನು? ಸಾಧಕರೆಲ್ಲ ಜೊತೆಗೆ ಒಬ್ರಿಗೊಬ್ರು ಅನ್ಯೋನ್ಯತೆ ಇದೆ. ಮತ್ತೆ ಇಲ್ಲಿ ಪೀಠದಲ್ಲಿ ಅನುಕೂಲ ಅಂತಂದ್ರೆ ಸಾಧನೆ ಮಾಡೋದಕ್ಕೆ ಏನ್ ಬೇಕೋ ಅದ್ ಅನುಕೂಲ ಇದೆ. ಬೇರೆ ತರ ಏನು 5 ಸ್ಟಾರ್ ಹಂಗಿರ್ಬೇಕೇನು ಅಂತಿಲ್ಲ. ನಾವು ಮನೆಯಲ್ಲಿ ಯಾವ ರೀತಿ ಇರ್ತೀವಿ ಆ ರೀತಿ ಮನೆ ವಾತಾವರಣ ಇಲ್ಲಿ ಸಾಧನೆ ಮಾಡೋದಕ್ಕೆ ಅನುಕೂಲ ಇದೆ. ಸೊ ಇದಿಷ್ಟಿದ ಅನುಕೂಲವಾಗಿದೆ. ಆಯ್ತು ಸ್ವಾಮಿ. ಇವಾಗ ಪೀಠದಲ್ಲಿ ವಾತಾವರಣ ಎಲ್ಲ ಇದೆ ಹೇಗಿದೆ?
ವಾತಾವರಣ ಅನುಕೂಲ, ಆರೋಗ್ಯಕರವಾದ ವಾತಾವರಣ ಇದೆ, ಚೆನ್ನಾಗಿದೆ. ಒಳ್ಳೆ ಸಾಧನೆ ಮಾಡೋದಕ್ಕೆ ಒಂದು ಒಳ್ಳೆ ಹುಮ್ಮಸ್ಸು ಬರುತ್ತೆ. ಇಲ್ಲ ಬೇರೆಯವರು ಸಾಧನೆ ಮಾಡಿರೋ ಬೇರೆ ಸೀನಿಯರ್ಸ್ ಇದಾರಲ್ಲ, ಅವ್ರ ಸಾಧನೆಗಳು ಕೇಳಿದ್ಮೇಲೆ ನಾವು ಇನ್ನಷ್ಟು ಸಾಧನೆ ಮಾಡ್ಬೇಕು ಅನ್ನೋ ಒಂದು ವಾತಾವರಣ ಚೆನ್ನಾಗಿದೆ. ಆ ಪೀಠ ಅಲ್ಲಿ ಇರೋ ಅಮ್ಮವಾರಿ ಶಕ್ತಿ ನಿಮ್ಗೆ ಗೊತ್ತಾಗ್ತಾ ಇದೆಯಾ ಇಲ್ಲಿ ಬಂದ್ಮೇಲೆ? ಇಲ್ಲಿಗ್ ಅದ್ರ ಬಗ್ಗೆ ಬಂದ್ಮೇಲೆ ಹೇಳಿ. ಅಮ್ಮನ ಶಕ್ತಿ, ಅದ್ರದ್ದು ದೇವಿ ಬರೋದು ಹೋಗೋದು ಗೊತ್ತಾಗತ್ತೆ. ಫಸ್ಟ್ ಅದೇ ನಿನ್ನೆ ಶುದ್ಧೀಕರಣ ಮಾಡ್ಬೇಕಾದ್ರೆ ಗುರುಗಳ ವಾಯ್ಸ್ ಮಾತ್ರ ಬರ್ತಾ ಇತ್ತು. ಆದ್ರೆ ಅದು ಪರಿಪೂರ್ಣವಾಗಿ ಹಿಂದೆಗಡೆ ದೇವಿನೇ ಅವಳು ಮೂಗ್ಬಟ್ಟಿನ ವಜ್ರದ ಮೂಗ್ಬಟ್ಟಿನ ಹೊಳಪು, ದೇವಿ ಬರೋದು, ಆ ಕೂದ್ಲು, ಗುರುಗಳ ಪಾದ ಎಲ್ಲ ನೋಡ್ತಾ ಇದ್ರೆ ಬರೀ ದೇವಿನೇ ಬಂದು ನಮ್ಗೆ ಸ್ವತಃ ಶುದ್ಧೀಕರಣ ಮಾಡ್ತಾ ಇದ್ದಾಳೆ. ಒಳ್ಳೇದಾಗ್ಲಿ, ನೀನ್ ಮುಂದಕ್ಕೆ ಸಾಧನೆ ಮಾಡು, ನಾನು ನಿನ್ ಜೊತೆಲಿ ಇರ್ತೀನಿ ಅನ್ನೋ ತರ ಮಾತುಗಳು, ಆ ಒಂದು ಅನುಭವ ಆಗಿದೆ. ಆಯ್ತು ಸ್ವಾಮಿ. ನಿನ್ನೆ ನಾವು ನಿನ್ನೆ ರಾತ್ರಿ ನಮ್ ಅಂತರ್ಶುದ್ಧಿ ಬಾಹ್ಯ ಶುದ್ಧಿ ಕಾರ್ಯಕ್ರಮ ಎಲ್ಲ ಆಯ್ತು. ಅದರಲ್ಲಿ ಎಣ್ಣೆ ಹಾಕೊಂಡೆ. ಅದೇ ಶರೀರಕ್ಕೆ ಎಣ್ಣೆ ಎಲ್ಲ ಹಚ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಎಣ್ಣೆ ಹಚ್ಕೊಂಡು, ಅದಾದ್ಮೇಲೆ ಅದಕ್ಕೆ ಒಂದು ಸುಗಂಧ ದ್ರವ್ಯ ಪುಡಿಯನ್ನ ಕೊಟ್ರು. ಅದನ್ನ ಹಚ್ಕೊಂಡು ಅದನ್ನ ಸ್ನಾನ ಮಾಡಾದ್ಮೇಲೆ ಮತ್ತು ಒಳಗಡೆ ಒಂದು ಈ ಮಂಡಲಾಕಾರ ಹಾಕಿ, ಅಲ್ಲಿನ ಕೆಲವೊಂದು ದೈವಕ್ಕೆ ಸಂಬಂಧಪಟ್ಟಂತ ವಸ್ತುಗಳನ್ನ ಇಟ್ಟಿದ್ರು. ಅದ್ರ ಮೇಲೆ ನಮ್ಮನ್ನ ಕೂರಿಸಿ ಅಲ್ಲಿ ದೃಷ್ಟಿ ಎಲ್ಲ ತೆಗೆದು, ಇಲ್ಲಿವರೆಗೂ ಏನೇನ್ ಆಗಿದೆ ಅಥವಾ ನಮ್ಗೆ ಯಾರೇನಾರು ತೊಂದರೆ ಮಾಡಿದಾರ, ಕೆಡುಕ್ ಮಾಡಿದಾರ, ಅದೆಲ್ಲಾನು ನಿವಾರಣೆ ಮಾಡಿ ಇನ್ ಮುಂದಕ್ಕೆ ಸಾಧನೆ ಮಾಡೋದಕ್ಕೆ ಈಗ 2ನೇ ದಿವಸಕ್ಕೆ ಮಂತ್ರ ದೀಕ್ಷೆ ಕೊಟ್ಟು, ಅದನ್ನ ನೀವು ಸಾಧನೆ ಮಾಡ್ತಾ ಹೋಗಿ, ನಾವು ನಿಮ್ ಜೊತೆನಲ್ಲಿ ಇರ್ತೀವಿ. ನೀವು ಮಾಡಿದಂತ ಮಂತ್ರ ಸಾಧನೆಯ ಫಲನ ಸಮಾಜಕ್ಕೆ, ನಮ್ ಕುಟುಂಬಕ್ಕೆ, ಅಂದ್ರೆ ನಮ್ ಕುಟುಂಬಕ್ಕೆ ಬದುಕೋದಕ್ಕೆ ಏನ್ ಬೇಕೋ ಅಷ್ಟು ಹೇಳ್ಕೊಡ್ತೀನಿ, ಅದ್ ಮಾಡಿ. ಜೊತೆಗೆ ಸಮಾಜದಲ್ಲಿ ಒಳ್ಳೇದ್ ಮಾಡಿ, ನೀವು ಕಲ್ತಿರೋ ವಿದ್ಯೆಯಿಂದ ಸಮಾಜಕ್ಕೆ ಒಳ್ಳೇದ್ ಮಾಡಿ ಅಂತ ಹೇಳಿದ್ದಾರೆ. ಒಂದು ಟರ್ಮ್ಸ್ ಕಂಡೀಷನ್ಸ್ ಇಷ್ಟ ಆಗಿದೆ. ನಾ ಅದನ್ನ ಸಮಾಜಕ್ಕೆ ಒಳ್ಳೇದಕ್ಕೋಸ್ಕರ ಈ ವಿದ್ಯೆನ ಉಪಯೋಗಿಸ್ತೀನಿ. ಒಳ್ಳೇದ್ ಸ್ವಾಮಿ. ಇವತ್ತು ಬೆಳಿಗ್ಗೆ ನಿಮ್ಗೆ ಎಂಟಿ ಸ್ಟಮಕ್ ಅಲ್ಲಿ ಕಷಾಯ ಕೊಟ್ಟಿದ್ರು, ಅದು ಕುಡಿ ಮೇಲೆ ಹೇಗ್ ಅನ್ಸ್ತು ನಿಮ್ಗೆ? ಖಾಲಿ ಹೊಟ್ಟೆ ಕೊಟ್ಮೇಲೆ ಒಂದು ಈಗ ಹೊರಗಡೆ ಎಣ್ಣೆ ಹಚ್ಕೊಂಡು ಅವೆಲ್ಲ ಶುದ್ಧೀಕರಣ ಆಯ್ತು. ಈ ಕಷಾಯ ಒಳಗಡೆ ದೇಹದ ಒಳಗಡೆ ಏನೇನ್ ಕಲ್ಮಶ ಇದೆ ಅದೆಲ್ಲ ನಿವಾರಣೆ ಆಗಿ ಒಂದು ಒಳ್ಳೆ ಅನುಭವ, ಮನಸ್ಸು, ದೇಹ ಖುಷಿಯಾಗಿದೆ, ಉಲ್ಲಾಸವಾಗಿದೆ, ಒಂಥರ ಲೈಟ್ ವೈಟ್ ಅಥವಾ ಲಘು ಆಗಿದೆ, ಸಂತೋಷವಾಗಿ ಅದು ಆ ತರ ಆಗಿದೆ ಕಷಾಯ ಕುಡಿದ್ಮೇಲೆ. ಒಳ್ಳೇದ್ ಸ್ವಾಮಿ. ನೀವು ಒಳಗಡೆ ಕೂತ್ಕೊರಾಗ ಫಸ್ಟ್ ಗುರುಗಳು ಒಂದು ಮುಗ್ಗೆ ಹಾಕಿ ಕೂತ್ಸಿದ್ರು. ಅದೇ ಮಂಡಲ, ಹೌದು. ಆ ಮಂಡಲ ಹಾಕಿದ್ರು, ಅದು ನಿಮ್ಗೆ ಹೇಗ್ ಅನ್ಸ್ತು? ಅದೆಲ್ಲ ಅಲ್ಲಿ ಮಂಡಲ ಹಾಕಿ ಆ ಗುರುಗಳ ಪೂಜಾ ಮಾಡ್ಸಿದ ಅದೆಲ್ಲ ನಿಮ್ಗೆ ಹೇಗ್ ಅನ್ಸ್ತದು? ಮಂಡಲ ಹಾಕಿ ಕೂರ್ಸಿರೋದು ನನಗೆ ಬಹಳ ಒಂದು ಸಂತೋಷ ಕೊಡ್ತು. ಯಾಕಂದ್ರೆ ಸಾಮಾನ್ಯ ಬೇರೆ ಕಡೆ ಎಲ್ಲಿ ಯಾವ ತರ ಮಾಡ್ತಾರೆ ಅಂದ್ರೆ, ಬರ್ತಾರೆ ದುಡ್ಡಿನ ಕಾಸ್ಗೋಸ್ಕರನೋ ಇಲ್ಲ ಏನೋ ಒಂದು ಆಸೆಗೆ, ಇದಾಯ್ತು ಈ ಮಂತ್ರ ನೀನು ಕೊಟ್ಟಿದ್ದೀನಿ, ಮಾಡ್ಕೊಂಡು ಹೋಗು, ಮುಂದಕ್ಕೆ ಆಮೇಲೆ ಬಂದಾಗ ನಾನು ನೋಡ್ತೀನಿ ಅಂತಾರೆ. ಆಮೇಲೆ ಕೆಲವು ಕಡೆನಲ್ಲಿ ಅನುಭವಕ್ಕೆ ಬಂದಿದೆ, ಅವ್ರು ನಾವೇನೋ ಇಲ್ಲ ನಿಂದೆ ಏನೋ ತಪ್ಪಿರ್ಬೇಕು, ಹಂಗಿರ್ಬೇಕು, ನೀನ್ ಸರಿ ಇಲ್ಲ, ನೀನ್ ಸರಿಯಾಗಿ ಮಾಡ್ತಾ ಇಲ್ಲ, ಇದು ಮಾಡ್ತಾ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಮಂಡಲ ಹಾಕಿ, ಮಂಡಲದಲ್ಲಿ ದೇವಿನ ಆವಾಹನೆ ಮಾಡಿ ಅಲ್ಲಿ ಕೂರ್ಸಿ, ನಾವು ಕೂತ್ಕೊಂಡ್ಮೇಲೆ, ಅದ್ರ ಮೇಲೆ ಕೂತ್ಕೊಂಡ್ಮೇಲೆ ನಮ್ಮೆಲ್ಲಾ ಒಂದು ನೆಗೆಟಿವ್ ಎನರ್ಜಿ ಅಥವಾ ನಮ್ಮಲ್ಲಿನ ಋಣಾತ್ಮಕ ಅಂಶ ಏನಿದೆ ಅದನ್ನೆಲ್ಲ ಆ ಮಂಡಲ ಎಳ್ಕೊಂಡು ನಮ್ಗೆ ಮಂಡಲದಿಂದ ಪಾಸಿಟಿವ್ ಎನರ್ಜಿ ಬಂದು ಒಳ್ಳೆ ಅನುಭವ ಸಿಕ್ತು ನನಗೆ ಅಲ್ಲಿ. ಇದೇ ಫಸ್ಟ್ ಅನುಭವ, ಈ ಮಂಡಲದ ಮೇಲೆ ಕೂರ್ಸಿ ಈ ತರ ದೀಕ್ಷೆ ಕೊಡೋದು, ದೃಷ್ಟಿ ತೆಗೆದು ಮಾಡಿದ್ದೆ ಮೊದಲನೇ ಅನುಭವ. ಈ ತರ ಬೇರೆ ಎಲ್ಲೂ ಕೇಳಿಲ್ಲ, ನೋಡು ಇಲ್ಲ ನಾನು. ಚೆನ್ನಾಗಿದೆ. ಒಳ್ಳೇದ್ ಸ್ವಾಮಿ. ಅದಾದ್ಮೇಲೆ ಗುರುಗಾರು ನಿಮ್ಮ ಮೇಲೆ ಕೊತ್ತಿಗೆ ಹಾರ ಹಾಕಿದ್ರು, ಅದು ಹೇಗಿದೆ? ಅದು ಅನುಭವ ಹೇಗಿದೆ?
ಕುತ್ತಿಗೆಗೆ ಹಾರ ಹಾಕಿದ್ಮೇಲೆ ಅವಾಗ್ಲೇ ನಾನು ಹೇಳ್ದಂಗೆ ಆ ನಿಂಬೆಹಣ್ಣು ಹಾರ ಹಾಕಿದ್ಮೇಲೆ ಒಂದು ಏನೋ ದೈವ ಶಕ್ತಿ ಮೇಲಿಂದ ನಮ್ಮ ದೇಹನ ಪ್ರವೇಶ ಮಾಡ್ದಂಗೆ ಆಯ್ತದು. ಅವಾಗ್ಲೇನೆ ಹೇಳಿದ್ ಇಲ್ಲಿಂದ ಈಗ ಏನ್ ಹಾರ ಬಿತ್ತಲ್ಲ ಇವಾಗ್ಲಿಂದ ಈ ಕ್ಷಣದಿಂದ ನಿನ್ನ ಸಮಸ್ತ ದೋಷಗಳು ಕಷ್ಟಗಳೆಲ್ಲ ನಿವಾರಣೆ ಆಗಿದೆ. ಇನ್ಮೇಲೆ ನೀನ್ ಸಾಧನೆ ಮಾಡ್ತಾ ಹೋಗು, ನಾನು ನಿನ್ ಜೊತೆಲಿ ಇರ್ತೀನಿ ಅಂತ ದೇವಿ ಹೇಳ್ದಂಗೆ ಆಯ್ತು ನನಗೆ. ಆಯ್ತು ಸ್ವಾಮಿ. ನಿನ್ನೆ ರಾತ್ರಿ ಗುರುಗಳು ಕಾಳು ಮತ್ತೆ ಮಿಕ್ಕಿದೆಲ್ಲ ಒಂದು 10 ರಕಾಲ ವಸ್ತುಗಳಿಂದ ದಿಷ್ಟಿ ತೆಗೆಸಿದ್ರು ನಿಮ್ಗೆ. ಅದು ಅನುಭವ ಹೇಗನ್ಸ್ತು? ಆ ದಿಷ್ಟಿ ತೆಗ್ಸಿದ ಅನುಭವ ಹೇಗನ್ಸ್ತು? ಒಂದು ಐಟಮ್ ತೆಗಿಸ್ತಾ ಇರೋವಾಗ ನಿಮ್ಗೆ ಏನ್ ಅನ್ಸ್ತಾ ಇತ್ತ? ಅದು ಆ ಅನುಭವ ಹೇಳಿ. ಅಂದ್ರೆ ಒಂದೊಂದ್ ಫಸ್ಟ್ ನಿಂಬೆಹಣ್ಣಿಂದ ದೃಷ್ಟಿ ತೆಗೆದ್ರು. ತೆಗಿಬೇಕಾದ್ರೆ ಏನೋ ದೇಹದಿಂದ ಕೆಟ್ಟ ಅಂಶ ಹೊರಗಡೆ ಹೋದಂಗೆ ದೇವಿನ ಹೇಳ್ದಂಗೆ ಇಲ್ಲಿಂದ ಆಚೆಗೆ ನಿಂದೆಲ್ಲ ಒಳ್ಳೇದಾಗುತ್ತೆ, ನಿನ್ ಕೆಟ್ಟದೆಲ್ಲ ಹೋಗುತ್ತೆ ಅಂದ್ರಲ್ಲ. ಹಂಗಾಗಿ ಒಂದೊಂದು ಪದಾರ್ಥದಿಂದ ನಿಂಬೆಹಣ್ಣು, ಕಲ್ಲುಪ್ಪು ಮತ್ತೆ ಕೆಲವು ಧಾನ್ಯದಿಂದ ತೆಗೆದಾಗ ಎಲ್ಲಾ ದೋಷಗಳು ಹೋಯ್ತು ಅಂತ ಅನ್ಬೋದು. ದೇಹ ಒಂದೊಂದ್ಸಲಿ ಮಾಡ್ದಾಗ್ಲೂ ಒಂದೊಂದ್ ಸ್ವಲ್ಪ ಬೇರೆ ಬೇರೆ ತರದ ಅನುಭವ ಆಯ್ತು. ದೇಹ ಲಘುವಾಗಿ ಅಂದ್ರೆ ಲೈಟ್ ಆಗಿ ಫೀಲ್ ಆಯ್ತು. ಒಳ್ಳೇದ್ ಸ್ವಾಮಿ. ಅದಾದ್ಮೇಲೆ ನೀವು ಎಣ್ಣೆ ಹಂಚ್కొని ತಲೆ ಸ್ನಾನ ಮಾಡಿರ್ತಾನೆ, ಅದು ಅದೆಲ್ಲ ಆ ಅನುಭವ ಹೇಗಿತ್ತು? ಅದೇ ಎಣ್ಣೆ ಹಚ್ಕೊಂಡು ತಲೆ ಸ್ನಾನ ಮಾಡಿ ಎಲ್ಲ ಮಾಡಿದ್ಮೇಲೆ ಇಲ್ಲಿಂದ ಆಚೆಗೆಲ್ಲ ಸಮಸ್ತ ದೋಷ ನಿವಾರಣೆ ಆಗಿ ನನ್ಗೊಂದು ಒಳ್ಳೆ ದೇಹ ಒಂಥರ ಉಲ್ಲಾಸವಾಗಿತ್ತು. ಏನೋ ಖುಷಿ ಆಗುತ್ತಲ್ಲ, ಈಗ ಏನೋ ಒಂದು ನಮ್ಗೆ ಇಷ್ಟವಾಗಿರೋ ಸ್ವೀಟ್ ತಿಂದ್ರೆ ಅಥವಾ ಇಲ್ಲ ನಮ್ಗೆ ಏನಾರು ಒಬ್ರು ಇಷ್ಟವಾಗಿರೋರು ಬಂದ್ರೆ ಅಥವಾ ಒಳ್ಳೆ ಯಾವ್ದಾರ ಒಂದು ಸಿನಿಮಾ ನೋಡಿದ್ರೆ ಮನ್ಸಿಗೆ ಏನೋ ಒಂಥರ ನನ್ಗೊಂಥರ ಸಂತೋಷ, ಖುಷಿ ಸಿಗುತ್ತಲ್ಲ, ಆ ತರ ಖುಷಿ ಆಯ್ತು ನನಗೆ ಆ ಸ್ನಾನ ಮಾಡಿದ್ಮೇಲೆ. ಬಹಳ ಸಂತೋಷ ಸ್ವಾಮಿ. ಹೌದು. ಅದಾದ್ಮೇಲೆ ನಾವಲ್ಲಿ ಹೋಗಿ ಎಲ್ಲಿ ಕೂತಿದ್ವು ಅಲ್ಲೇ ನೀವು ತೆಂಗಿನಕಾಯಿ ಹೊಡೆದಿದ್ರು. ಅದು ನಿಮ್ಗೆ ಏನ್ ಅನ್ಸ್ತು ಅಲ್ಲಿ ತೆಂಗಿನಕಾಯಿ ಹೊಡೆಯುವಾಗ? ಆ ದೋಷ ನಿವಾರಣೆ ಮಾಡಿ ಲಾಸ್ಟ್ ಅಲ್ಲಿ ನಮ್ ಕೈನಲ್ಲೇ ತೆಂಗಿನಕಾಯಿ ಹೊಡ್ಸೋದು. ನಮ್ಮ ಕಷ್ಟಗಳನ್ನ ಇಲ್ಲಿಗೆ ನಿನ್ಗೆ ಎಲ್ಲ ನಿವಾರಣೆ ಆಯ್ತು ಅಂತೇಳಿ ಹೊಡೆದು ತೆಂಗಿನಕಾಯಿ ಇಟ್ಟಾಗ ಒಂದ್ ಒಳ್ಳೆ ಫೀಲ್ ಆಯ್ತು. ಒಂದೇ ಸಲಿ ನಾವು ಹೊಡೆದಿದ ತಕ್ಷಣ ಒಂದೇ ಸಲಿಗೆ ತೆಂಗಿನಕಾಯಿ ಇದಾಯ್ತು. ನನ್ ಸಮಸ್ತ ದೋಷ ನಿವಾರಣೆ ಆಗಿ ಕಷ್ಟ ನಾನೇ ಎಲ್ಲ ಕ್ಲಿಯರ್ ಮಾಡ್ಕೊಂಡಂಗೆ ಫೀಲ್ ಆಯ್ತು. ಅದಾದ್ಮೇಲೆ ಗುರುಗಾರು ಒಂದು ರಕ್ಷಾ ತಾಂಡ ಹಾಕಿದ್ರು ನಿಮ್ಮ ಮೆಡೆಯಲ್ಲಿ. ಅದು ಹೇಗ್ ಅನ್ಸ್ತು ಅದು? ಅದೇ ಬೇರೆ ಕಡೆ ನಾನು ಕೇಳ್ದಂಗೆ ಕೆಲವು ಕಡೆ ಕೆಲವು ಮಂತ್ರ ದೀಕ್ಷೆಗೆ ಹೋಗಿದ್ದೀನಿ, ಬಂದಿದ್ದೀನಿ. ಅವ್ರೆಲ್ರು ಏನಂತಾರ ಅಂದ್ರೆ ಇವಾಗ ಇಲ್ಲಿಂದ ಆಚೆಗೆ ಈ ಮಂತ್ರ ಇದೆ, ಇದೊಂದು PDF ತಗೊಳ್ಳಿ, ಇದರಿಂದ ಪೂಜೆ ಮಾಡ್ಕೊಂಡು ಹೋಗಿ, ಇನ್ಮೇಲೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಮತ್ ನಾವೇನಾದ್ರು ಫೋನ್ ಮಾಡಿದಾಗ ಅಲ್ಲಿಂದ ಕೆಲವು ಕಡೆ ರೆಸ್ಪಾನ್ಸ್ ಸಿಕ್ತು, ಕೆಲವು ಕಡೆ ಸಿಗಲ್ಲ. ಇಲ್ಲ ನೀವು ಅದ್ ಮಾಡ್ತಾ ಇರಿ, ಆಮೇಲೆ ನೋಡೋಣ ಅಂತಾರೆ. ಆದ್ರೆ ಇವಾಗ ಗುರುಗಳು ಏನ್ ಮಾಡ್ತಾರೆ ಅಂದ್ರೆ, ನಾನು ಎಲ್ಲೇ ಇರ್ಲಿ ಹೇಗೆ ಇರ್ಲಿ, ನೀವ್ ಮಾಡೋ ಸಾಧನೆಯಲ್ಲಿ ನಿಮ್ ಹಿಂದೆನೆ ಅಂದ್ರೆ ಈ ದಿನದ 24 ಗಂಟೆ ವರ್ಷ ನೀವ್ ಸಾಧನೆ ಪೂರ್ತಿ ಆಗೋವರೆಗೂ, ನಿಮ್ ಸಾಕ್ಷಾತ್ಕಾರ ಸಿಗೋವರೆಗೂ ಇದ್ರ ರಕ್ಷೆ ಇರ್ಲಿ, ಗುರು ರಕ್ಷೆ ಅಂತ ಹೇಳಿ ಒಂದು ಈ ಗುರು ರಕ್ಷೆಯನ್ನ ಕಟ್ಟಿದ್ದಾರೆ. ನೀವು ಏನೇ ಆದ್ರೂ ನಮ್ದ ಈ ತರದ ಗುರು ರಕ್ಷೆ ಕಟ್ಟಿದ್ದಾರೆ. ಈ ತರದ ಒಂದು ನಾನ್ ನಿಮ್ ಜೊತೆಲೆ ಇರ್ತೀನಿ ಈ ಯಂತ್ರದ ಮೂಲಕ ಅಂತ ಹೇಳ್ಕೊಟ್ಟಂತ ಮೊದಲನೇ ಗುರು ಇವ್ರೇನೆ. ಹಂಗಾಗಿ ಇದು ಸಂತೋಷ ಆಗ್ತಿದೆ, ನಮ್ಗೊಂದು ಧೈರ್ಯ ಬಂದಿದೆ ಒಂದು ಈ ಸಾಧನೆ ಮಾಡೋದ್ರಲ್ಲಿ. ತುಂಬಾ ಒಳ್ಳೇದು ಸ್ವಾಮಿ. ಮತ್ತೆ ರಾತ್ರಿ ಮಲ್ಕೊಂಡ್ರು, ಇವತ್ತು ಬೆಳಗ್ಗೆ ಎದ್ದೇಳ ತಕ್ಷಣ ನಿಮ್ಗೆ ಹೇಗ್ ಅನ್ಸ್ತು ಅನುಭವ ಎಲ್ಲ? ಎದ್ದೇಳ ಮೇಲೆ ಹೇಗ್ ಅನ್ಸ್ತಾ ಇದೆ? ನಿಮ್ ಮನ್ಸು ಹೇಗ್ ಅನ್ಸ್ತಾ ಇದೆ? ಮನಸ್ಸು ಖುಷಿ ಆಗಿದೆ. ಎದ್ದೊಳ್ಮೇಲೆ ಈಗ ರಾತ್ರಿ ಮಲಗಿ ಬೆಳಗ್ಗೆ ಎದ್ಮೇಲೆ ನಾರ್ಮಲ್ ಆಗಿ ರಾತ್ರಿ ಮಲಗ್ದಾಗ 2-3 ಗಂಟೆ ಇತ್ತು, 4-5 ಗಂಟೆಲಿ ಎದ್ದಿವಿ. 2 ಅವರ್ ನಿದ್ದೆನೆ ನಮ್ಗೆ ಸಾಕಷ್ಟು. ಅಂದ್ರೆ ಎಷ್ಟೋ ಒಂದ್ ಮಾಮೂಲಿ 8 ಅವರ್ 9 ಅವರ್ ನಿದ್ದೆ ಮಾಡಿದಾಗ ಏನು ಮನ್ಸಿಗೆ ದೇಹಕ್ಕೆ ಖುಷಿ ಆಗುತ್ತೋ, ಅದೇ ತರ ಬರೀ 2 ಅವರ್ ನಿದ್ದೆನಲ್ಲೇ ನಮ್ಗೆ ಈ ಒಂದು ಅನುಭವ ಸಿಕ್ಕಿದೆ. ಸೊ ಇಲ್ಲಿ ಇದ್ಮೇಲೆ ಈ ತರದೆಲ್ಲ ಸಾಧನೆಯಲ್ಲಿ ಗುರುಗಳು ನಮ್ ಜೊತೆಲೆ ಇರ್ತಾರೆ. ಪ್ರತಿಯೊಂದು ನಮ್ಗೆ ಇನ್ಮೇಲೆ ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ, ವಿಶ್ವಾಸ ಬಂದಿದೆ. ಕೊನೆಗೆ ಈ ಶುದ್ಧಿ ಕಾರ್ಯಕ್ರಮ ಹೇಗ್ ಅನ್ಸ್ತು ನಿಮ್ಗೆ? ಎಲ್ಲ ಟೋಟಲ್ ಸೇರಿ ಶುದ್ಧಿ ಕಾರ್ಯಕ್ರಮ
ಟೋಟಲ್ ಆಗಿ ಶುದ್ಧಿ ಕಾರ್ಯಕ್ರಮ ಎಲ್ಲ ಒಳ್ಳೇದಾಗಿದೆ, ಚೆನ್ನಾಗಿದೆ. ಈ ತರದೊಂದು ಪದ್ಧತಿ ಎಲ್ಲಾ ಕಡೆಗೆ ಬೇರೆಯವ್ರು ಎಲ್ರಿಗೂ ಅಂದ್ರೆ ಆಧ್ಯಾತ್ಮಿಕತೆನಲ್ಲಿ ಸಾಧನೆ ಮಾಡ್ಬೇಕು, ಒಳ್ಳೇದಾಗ್ಬೇಕು ಅನ್ನೋರ್ಗೆ ಈ ತರದ್ ಸಿಕ್ಕಿದ್ರೆ ಒಳ್ಳೇದು ಅಂತ ನನ್ಗನ್ಸುತ್ತೆ. ಈಗ ನನ್ಗೇನ್ ಒಳ್ಳೇದಾಗಿದೆ ಒಂದ್ 4 ಜನಕ್ಕೆ ಅಥವಾ ಒಂದ್ 10 ಜನಕ್ಕೆ ಹೇಳಿ ಈ ತರದ್ ಏನಾರು ಸಾಧನೆ ಮಾಡೋರಿದ್ರೆ, ಒಳ್ಳೇದು ಸಮಾಜಕ್ಕೆ ಏನೋ ಒಳ್ಳೇದ್ ಮಾಡ್ಬೇಕು ಅನ್ನೋರಿದ್ರೆ ಇದನ್ನ ನೀವುಗಳು ಬಂದು ಮಾಡ್ಕೊಂಡ್ರೆ ಒಳ್ಳೇದು, ನಿಮ್ಗೂ ಅನುಕೂಲ ಆಗತ್ತೆ. ಅಟ್ಲೀಸ್ಟ್ ನಮ್ಮ ಒಂದು ಸಮಾಜದಲ್ಲಿ ನಮ್ಮಿಂದ ಒಂದ್ 4 ಜನಕ್ಕೆ ಬೇರೆಯವರಿಂದ ಏನಾಗದೆ ಹೋದ್ರು ನಮ್ ಕುಟುಂಬಕ್ಕೂ ಒಳ್ಳೇದ್ ಮಾಡ್ಕೋಬಹುದು. ಒಳ್ಳೆ ಅನುಕೂಲ ಆಗುತ್ತೆ. ಒಳ್ಳೆ ಸಮಾಜ ನಿರ್ಮಾಣ ಮಾಡೋದಕ್ಕೆ ಅಥವಾ ನಮ್ಮ ಸಾಕ್ಷಾತ್ಕಾರ ಮಾಡ್ಕೊಂಡು ಜನಗಳು 4 ಜನಕ್ಕೆ ಒಳ್ಳೇದ್ ಕಷ್ಟ ಅಂತ ಬಂದವ್ರಿಗೆ ಒಳ್ಳೇದ್ ಮಾಡಕ್ಕೆ ಇದೊಂದು ಒಳ್ಳೆ ಶಕ್ತಿ ಪೀಠ ಅಂತ ನನ್ನ ಭಾವನೆ. ತುಂಬಾ ಸಂತೋಷ ರೀ. ಕೊನೆ ಇವತ್ತು ರಾತ್ರಿ ಮಂತ್ರೋಪದೇಶ ಇದೆ, ನೀವು ಏನ್ ಅನ್ಕೊಂತಾ ಇದ್ರ ಅದ್ರ ಬಗ್ಗೆ? ಹೇಗಿರುತ್ತ ಅನ್ಕೊಂತಾ ಇದ್ರ? ನಿಮ್ಮ ವಿಚಾರ ಏನು ಅದ್ರ ಬಗ್ಗೆ? ಅದೇ ಇವತ್ ರಾತ್ರಿಗೆ ದೀಪಾವಳಿ ಅಮಾವಾಸ್ಯೆ ಇದು. ಇವಾಗ ಮಂತ್ರ ದೀಕ್ಷೆ ಇರುತ್ತೆ. ಮಂತ್ರ ಯಾವ ತರ ಇರುತ್ತೆ ಏನು ಎತ್ತ ಅಂತ ಅದ್ರ ಬಗ್ಗೆ ನನ್ಗೆ ಯಾವುದೇ ತರದ ಒಂದು ಐಡಿಯಾ ಅಥವಾ ಒಂದು ಕಲ್ಪನೆ ಇಲ್ಲ. ಆದ್ರೆ ಇಷ್ಟು ನಿನ್ನೆ ರಾತ್ರಿ ಮತ್ತು ಮೊನ್ನೆಯಿಂದ ಮಾಡಿದಾಗ ಏನು ಶುದ್ಧಿ ಆಗಿದೆ, ಇನ್ಮೇಲೆ ಇನ್ನು ಇದಕ್ಕಿಂತ ಡಬಲ್ ಅಥವಾ 10 ಪಟ್ಟು 100 ಪಟ್ಟು ಒಳ್ಳೇದಾಗತ್ತೆ. ಆ ಮಂತ್ರ ದೀಕ್ಷೆ ತಗೊಂಡ್ಮೇಲೆ ಅದನ್ನ ಸಾಧಿಸ್ಕೊಂಡು ನಾನು ಮುಂದುವರ್ಸ್ಕೊಂತ ಹೋಗ್ತೀನಿ. ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ ಜಾಸ್ತಿ ಇದೆ ನನಗೆ. ಆಯ್ತು ಸ್ವಾಮಿ, ತುಂಬಾ ಸಂತೋಷ. ನಿಮ್ಗೇನು ಐಡಿಯಾಸ್ ಇದೆಯಾ, ಸಜೆಷನ್ಸ್ ಇದೆಯಾ? ಮುಂದೆ ಹೇಗ ವರ್ಸ್ಬೇಕು ಪೀಠಾನಿ, ಈ ಮಂತ್ರೋಪದೇಶಾನಿ, ಇದ್ರ ಬಗ್ಗೆ ಏನು ಮಾಹಿತಿ ಕೊಡ್ತೀರಾ ಗುರುಗಳಿಗೆ? ಗುರುಗಳಿಗೆ ಮಾಹಿತಿ ಕೊಡೋಷ್ಟು ದೊಡ್ಡ ಮನುಷ್ಯ ಅಲ್ಲ. ಬಟ್ ಆದ್ರೆ ಇಲ್ಲಿ ಏನ್ ತಗೊಂಡಿದ್ದೀನಿ ಒಳ್ಳೇದಾಗಿದೆ. ನನಗೇನೇನ್ ಒಳ್ಳೇದಾಗುತ್ತೆ ಅದ್ರಲ್ಲಿ ಒಂದು ಭಾಗ ಅಥವಾ ಏನು ಅವ್ರಿಗೆ ಹೇಳಿದರೆ ಮೊದ್ಲೇ ಕಂಡೀಷನ್ಸ್, ದುಡ್ಡೇನು ನೀವು ಕೊಡ್ಬೇಕು ಕೊಡಬಾರ್ದು ಅಥವಾ ಏನಿಲ್ಲ, ನಿಮ್ಗೆ ಏನ್ ಇಷ್ಟ ಆಗತ್ತೋ ಒಟ್ನಲ್ಲಿ ಈ ಪೀಠಕ್ಕೆ ಒಳ್ಳೆ ಹೆಸರು ತಗೊಂಬಂದು ಈ ಪೀಠದಿಂದ ತಯಾರಂತ ಇವರು ಶಿಷ್ಯಂದ್ರು ಎಲ್ಲ ಒಳ್ಳೆ ಸಮಾಜದ ಒಳ್ಳೆ ಸಮಾಜ ನಿರ್ಮಾಣ ಮಾಡೋದಕ್ಕೆ ಬದ್ಧವಾಗಿದ್ದೀವಿ ಅಂತ ಹೇಳಿ ನಾನು ಇದನ್ನ ಹೇಳಕ್ ಇಷ್ಟಪಡ್ತೀನಿ. ಒಳ್ಳೇದು. ಯಾರೇ ಆಗ್ಲಿ ನೀವು ಈ ಮಂತ್ರ ದೀಕ್ಷೆ ತಗೋಬೇಕು ಬರ್ಬೇಕು ಅಂತಂದ್ರೆ ಇಲ್ಲಿ ಪೂರ್ತಿ ಉಚಿತವಾಗಿರುತ್ತೆ. ವಸತಿ, ಊಟ ಎಲ್ಲಾನು ಉಚಿತವಾಗಿರುತ್ತೆ. ಯಾವ್ದಕ್ಕೇನು ಕಾಸೇನ್ ಕೊಡೋ ಅವಶ್ಯಕತೆ ಇಲ್ಲ. ಆದ್ರೆ ಇಲ್ಲಿ ಏನ್ ಬರುತ್ತೆ ಅದ್ರದ್ದು ಎಲ್ಲವನ್ನು ನಾವು ದುಡ್ಡು ಕಾಸಾಗ್ಲಿ ಏನೇ ನಮ್ಮ ಅನುಕೂಲಕ್ಕೆ ಅಂದ್ರೆ ಮಂತ್ರ ದೀಕ್ಷೆ ತಗೊಳ್ಳೋದಕ್ಕೆ ಒಳ್ಳೇದಾಗೋದಕ್ಕೆ ಏನೇನ್ ಅದು ಸಣ್ಣ ಖರ್ಚು ಬರುತ್ತೆ ಅದನ್ನ ನಾವೇ ಬರೆಸ್ಕೊಂಡು ಮಾಡ್ಬೇಕು. ಇದ್ ಮಾಡಿ ನೀವು ಇದನ್ನ ಇಲ್ಲಿ ಬಂದು ಗುರುಗಳಿಂದ ದೀಕ್ಷೆ ತಗೊಂಡು ಹೋದ್ರೆ ನಿಮ್ಗೆ ಒಂದು ನಿಮ್ ಈ ಜನ್ಮ ಒಳ್ಳೇದು ಸಾರ್ಥಕ ಆಗತ್ತೆ ಅಂತ ನನ್ನ ಭಾವನೆ. ಒಳ್ಳೇದು ಸ್ವಾಮಿ. ನಿಮ್ಮ ಅನುಭವ ಎಲ್ಲ ಹಂಚ್ಕೊಳಕ್ಕೆ ಧನ್ಯವಾದಗಳು. ತಾವು ಶ್ರೀ ಕಾಳಿವಾರಾಹಿ ತ್ರಿಶಕ್ತಿ ಪೀಠ ಅಂದು ಮುಂದೆ ಎಲ್ಲಾ ಕಾರ್ಯಕ್ರಮಗಳು ಪಾಲಿಸ್కొని ನೀವು ಮುಂದೆ ಹೋಗ್ತಾ ಎಲ್ಲಾರ ಜೊತೆ ಮುಂದೆ ಹೋಗ್ಬೇಕಂತ ನಾವು ಯೋಚಿಸ್ತೀವಿ. ಧನ್ಯವಾದಗಳು. ಶ್ರೀಮಾತ್ರೆ ನಮಃ. ಥ್ಯಾಂಕ್ ಯು. ಶ್ರೀಮಾತ್ರೆ ನಮಃ. ಜೈ ಗುರುದೇವ್. ಓಂ ಶ್ರೀ ಭದ್ರಕಾಳಿ ನಮಃ. ಶ್ರೀ ಕಾಳಿವಾರಾಹಿ ತ್ರಿಶಕ್ತಿ ಪೀಠಕ್ಕೆ ಸ್ವಾಗತ. ಇವಾಗ ನಮ್ ಜೊತೆ ಇರೋವರು ದೀಪಾವಳಿ ಅಮಾವಾಸ್ಯ ಟೈಮಲ್ಲಿ ನಮ್ಮ ಗುರುಗಳು ಮಂತ್ರೋಪದೇಶ ಕಾರ್ಯಕ್ರಮ ನಿರ್ವರ್ತಿಸಿದ್ರು ನಮ್ಮ ಪೀಠದಲ್ಲಿ, ಹೈದರಾಬಾದ್ ಚರ್ಲಪಲ್ಲಿಯಲ್ಲಿ ಶ್ರೀ ಕಾಳಿವಾರಾಹಿ ತ್ರಿಶಕ್ತಿ ಪೀಠದಲ್ಲಿ ಈ ಕಾರ್ಯಕ್ರಮ ನಡೀತಾ ಇತ್ತು. ಅದರಲ್ಲಿ ಭಾಗಿಸಿದವರು ಇವಾಗ ಮಾತಾಡ್ತಾರೋ. ಹೇಳಿ. ಸರ್ ನಮಸ್ಕಾರ. ನನ್ನ ಹೆಸರು ಸತ್ಯನಾರಾಯಣ ಅಂತ ಹೇಳಿ. ನಾನು ಬೆಂಗಳೂರಿಂದ ಬಂದಿದ್ದೀನಿ. ಇಲ್ಲಿ ಕಾಳಿ ವಾರಾಹಿ ಶಕ್ತಿಪೀಠದಲ್ಲಿ ಈ ತರ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಹೇಳ್ಕೊಡ್ತಾರೆ ಅನ್ನೋದು ನಾನು ಫೇಸ್ಬುಕ್ ಅಲ್ಲಿ ನೋಡಿದ್ದೆ. ಸೊ ಅದು ನೋಡಿದ ತಕ್ಷಣ ನನಗೆ ತುಂಬಾನೇ ಆಶ್ಚರ್ಯ ಆಯ್ತು. ಇವತ್ತಿನ ದಿನದಲ್ಲಿ ಫ್ರೀಯಾಗಿ ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಇದಾರಲ್ಲ, ಒಂದ್ಸಲ ಗುರುಗಳು ಭೇಟಿ ಆಗ್ಬೇಕು, ನೋಡ್ಬೇಕು ಹೆಂಗೆ ಏನು ಅನ್ನೋದ್ರ ಬಗ್ಗೆ ನಾನು ಅನ್ಕೊಂಡಂಗೆನೆ ಕೆಲವೊಂದು ವಿಡಿಯೋಸ್ಗಳು ಯೂಟ್ಯೂಬ್ ಅಲ್ಲಿ ನೋಡಿದೆ. ತುಂಬಾ ಜನ ಯೂಟ್ಯೂಬ್ ಅಲ್ಲಿ ಎಲ್ಲ ಹೇಳಿರೋದನ್ನೆಲ್ಲ ಅವರು ಸಾಧನೆ ಮಾಡಿರೋದು ಪ್ರತಿ ಒಂದೂನು ನಾನು ಎಲ್ಲ ವಿಡಿಯೋಗಳನ್ನ ನೋಡ್ಕೊಂಡು ಬಂದೆ.
ಎಲ್ಲ ತುಂಬಾ ಚೆನ್ನಾಗಿ ಅದ್ಭುತವಾಗಿತ್ತು. ಸೊ ಇವರು ನಮಗೆ ಒಳ್ಳೆ ಗುರುಗಳು, ಇವರಿಂದ ಕಲಿಬಹುದು ನಾವು ಅಂತೇಳಿ ಅನ್ಕೊಂಡು ನಾವಿಲ್ಲಿಗೆ ಬಂದ್ವಿ. ಬಂದಾಗ ನಿನ್ನೆ ನಾವು ಬೆಳಗ್ಗೆ ಬಂದ್ವಿ. ಬಂದಾಗಿಂದ ಇಲ್ಲಿವರೆಗೂ ಇದು ಸಾಧನೆ ಬಗ್ಗೆ ಕೆಲವು ವಿಷಯ, ಇಲ್ಲಿ ಬೇರೆ ಬಂದಿರೋರೆಲ್ಲ ಸಾಧನೆ ಮಾಡೋದಕ್ಕೆ ಅವರಿಂದ ಮತ್ತೆ ಎಲ್ಲರಿಂದನೂ ಕೆಲವೊಂದು ವಿಷಯಗಳು ಅದ್ಭುತವಾಗಿ ಎಲ್ಲ ತಿಳಿತು ನಮಗೆ, ಯಾವ ರೀತಿ ಇದ್ ಮಾಡ್ತಾ ಇದ್ದಾರೆ ಅಂತ. ಗುರುಗಳು ಸನಾತನ ಧರ್ಮ ಉಳಿಬೇಕು ಅನ್ನೋ ವಿಚಾರವಾಗಿ ಏನ್ ನಾನ್ ಕಲ್ತಿದ್ದೀನಿ ವಿದ್ಯೆ, ಇದು 10 ಜನಕ್ಕೆ ನಾನು ದಾರಿ ಎರಿಬೇಕು, ಅದರಿಂದ ಸಮಾಜಕ್ಕೆ ಒಳ್ಳೇದಾಗ್ಬೇಕು, ಇದೆಲ್ಲ ಗುರುಗಳ ಒಂದು ಧ್ಯೇಯ ಏನಿದೆ, ಅವರ ಒಂದು ಇಂಟ್ರೆಸ್ಟು ನನಗೆ ಅದು ತುಂಬಾ ಮೆಚ್ಚುಗೆ ಆಯ್ತು. ಹಾಗಾಗಿ ನಾನು ಇಲ್ಲಿ ಬಂದು ಕಲೀಲಿಕ್ಕೆ ಒಂದು ದಾರಿಯಾಗಿದೆ ನನಗೆ. ಆಯ್ತು ಸ್ವಾಮಿ, ಈ ಶ್ರೀ ಕಾಳಿ ವಾರಾಹಿ ತ್ರಿಶಕ್ತಿ ಪೀಠ ಬಗ್ಗೆ ನಿಮ್ಗೆ ಹೇಗ್ ಗೊತ್ತಾಯ್ತು? ಕಾಳಿ ವಾರಾಹಿ ಶ್ರೀ ಶಕ್ತಿ ಪೀಠದ ಬಗ್ಗೆ ನಾವು ಫೇಸ್ಬುಕ್ ಅಲ್ಲಿ ನೋಡಿದ್ವಿ. ನೋಡಿ ಅಲ್ಲಿ ಕೆಲವು ವಿಡಿಯೋಸ್ಗಳು ಯೂಟ್ಯೂಬ್ ಅಲ್ಲಿ ಹೋಗಿ ಇದೆಲ್ಲ ನೋಡಿದಾಗ ನಮ್ಗೆ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದು. ನಾನ್ ನೋಡ್ದಂಗೆ ಯಾರು ಈ ರೀತಿ ಹೇಳ್ಕೊಡ್ತೀನಿ ಅಂತ ಹೇಳಿ ಯಾರು ಹೇಳಿಲ್ಲ. ಗುರುಗಳು ಇದ್ರ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇಟ್ಕೊಂಡು ಸಮಾಜಕ್ಕೆ ಒಳ್ಳೇದಾಗ್ಬೇಕು ಅನ್ನೋಂಥ ಒಂದು ವಿಚಾರದಲ್ಲಿ ತುಂಬಾ ಇಂಟ್ರೆಸ್ಟ್ ಆಗಿ ಗುರುಗಳು ಕಲಿಸ್ಲಿಕ್ಕೆ ಒಂದು ಪ್ರಯತ್ನ ಪಡ್ತಾ ಇರೋದು ನಮ್ಗೆ ತುಂಬಾ ಸಂತೋಷವಾಗಿದೆ ಇದು ವಿಚಾರ. ನಾವು ಇನ್ನ ಒಂದ್ 4 ಜನರಿಗೆ ಯಾರಾರ ಈ ತರ ನಮ್ಮಂಗೆ ಕಲಿಬೇಕು ಅಂತ ಒಂದು ತುಂಬಾ ಆಸೆ ಇಟ್ಕೊಂಡಿರೋರು, ಕೆಲವರೆಲ್ಲ ಕಲಿತೀನಿ ಅಂತೇಳಿ ಎಷ್ಟೋ ಜನದ ಹತ್ರ ಹೋಗಿ ನಿರಾಸೆ ಆಗಿರೋರು ಇದ್ದಾರೆ. ಅಂತವ್ರಿಗೆಲ್ಲ ಇದು ಒಂದು ಒಳ್ಳೆ ಅವಕಾಶ ಸಿಗುತ್ತೆ ಅವ್ರಿಗಿಲ್ಲಿ ಕಲೀಲಿಕ್ಕೆ ಅನ್ನೋದು ನನಗೆ ಮನದಟ್ಟಾಗಿದೆ ಈ ವಿಚಾರ. ಒಳ್ಳೇದು ಸ್ವಾಮಿ. ನೀವು ಈ ಪೀಠಕ್ಕೆ ಬಂದು ಮಂತ್ರ ದೀಕ್ಷಾ ತಗೊಳ್ಬೇಕು ಅನ್ನೋ ಒಂದು ಕಾರಣ ಏನು, ಮತ್ತೆ ನಿಮ್ಗೆ ಏನು ಇಷ್ಟ ಆಯ್ತು, ಆ ಕಾರಣ ಏನು ಇಲ್ಲಿ ಪೀಠ ಬರಕ್ಕೂ? ಈ ಮಂತ್ರ ದೀಕ್ಷೆ ತಗೋಬೇಕು ಅನ್ನೋದು ನಾನ್ ನೋಡ್ದಂಗೆ ಕೆಲವು ಯೂಟ್ಯೂಬ್ಗಳಲ್ಲೆಲ್ಲ ಬರೀ ಆನ್ಲೈನ್ ಅಲ್ಲಿ ಸ್ಪೇ ಮಾಡಿ ಮಂತ್ರ ಕೊಡ್ತೀನಿ, ಇದನ್ನ ಹಿಂಗ್ ಮಾಡಿ ಹಿಂಗ್ ಮಾಡಿ ಹಿಂಗ್ ಮಾಡಿ ಅಂತ ಅವ್ರೇನೇನೋ ಹೇಳ್ತಾರೆ ಎಲ್ಲಾರು. ಆದ್ರೆ ನಾನು ತಿಳ್ಕೊಂಡಿರೋದು ಒಂದು ಫಂಡಮೆಂಟಲ್ ಲಾ ಏನಂದ್ರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ ಮುಕ್ತಿ ಎಂದಿದ್ದಾರೆ. ಗುರು ಮುಖೇನ ಬಂದ್ರೆ ಅದಕ್ಕೊಂದು ಬೆಲೆ ಇರುತ್ತೆ. ಸುಮ್ನೆ ಆನ್ಲೈನ್ ಅಲ್ಲಿ ಯಾರೋ ಹೇಳ್ತಾರೆ ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ಅನ್ಬಿಟ್ಟು ದುಡ್ಡು ಇಸ್ಕೊಂತಾರೆ ಮಾಡ್ತಾರೆ, ಇದೆಲ್ಲ ಏನೋ ಅಂತ ನನ್ಗೆ ಮನ್ಸಿಗೆ ಇಳಿಸ್ಲಿಲ್ಲ. ಆದ್ರೆ ಇವ್ರು ಏನ್ ಇಲ್ದೆ ಈ ತರ ಒಂದು ಕಲ್ಸ್ಕೊಡ್ತೀನಿ ನಾನು ಅಂತೇಳಿ ಹೇಳ್ತಾ ಇರೋಂಥ ವಿಚಾರ ನಮ್ ಗುರುಗಳದು ನನಗೆ ತುಂಬಾ ಇಷ್ಟ ಆಯ್ತು. ಇಲ್ಲಿ ಒಂದು ಶಕ್ತಿ ಇದೆ, ಇವ್ರ ಹತ್ರ ಹೋದ್ರೆ ನಮ್ಗೆ ಒಂದು ವಿದ್ಯೆ ದಾರಿ ಎರಿತಾರೆ ಅನ್ನೋದು ಒಂದು ಮಂದಟ್ಟಾಗಿರೋದ್ರಿಂದ ನಾನು ಇಲ್ಲಿಗೆ ಬಂದಿದ್ದೀನಿ ಅಷ್ಟೇ. ಬಹಳ ಸಂತೋಷ ರೀ. ಗುರುಗಳ ಮೇಲೆ ನಿಮಗೆ ನಮ್ಮಕ ಹೇಗೆ ಬಂದಿದೆ, ನಿಮ್ಮ ಅಭಿಪ್ರಾಯ ತಿಳಿಸ್ರಿ. ನನಗೆ ಗುರುಗಳ ಮೇಲೆ ಯಾವ ತರ ನಂಬಿಕೆ ಬಂತು ಅಂದ್ರೆ, ಕೆಲವು ಯೂಟ್ಯೂಬ್ ಅಲ್ಲಿ ನೋಡಿದಾಗ ಬೇರೆ ಯೂಟ್ಯೂಬ್ಗೂ ಇವರಲ್ಲಿ ಇದ್ದಂತ ವಿದ್ಯಾರ್ಥಿಗಳು ಯಾರು ಕಲೀಲಿಕ್ಕೆ ಬಂದಿದ್ರು ಹೇಳಿರೋದು, ಕಲ್ಸಿರೋರು ಹೇಳಿರೋ ಯೂಟ್ಯೂಬ್ಸ್ ಎಲ್ಲ ಕೆಲವೆಲ್ಲ ನಾನು ನೋಡಿದಾಗ ಅವೆಲ್ಲ ಕೇಳಿಸ್ಕೊಂಡಾಗ ಗುರುಗಳದ್ದು ತುಂಬಾ ಅದ್ಭುತ ಸ್ಪೆಷಲ್. ಬೇರೆಯವ್ರಿಗೂ ಇವ್ರಿಗೂ ತುಂಬಾ ಅಜಗಜಾಂತರ ಇದೆ. ಬೇರೆಯವ್ರದೆಲ್ಲಾನು ಒಂಥರ ಇದೆ, ಇವ್ರು ಆತರ ಅಲ್ಲ. ಇವ್ರು ಬಾರಿ ಸಿಂಪಲ್ ಆಗಿ ವಿದ್ಯೆ ಕಲಿಸ್ಕೊಡ್ತೀನಿ ಕಲೀರಿ, ಕಲ್ತು ಉಪಯೋಗ ಮಾಡ್ಕೊಳೋದು, ಒಳ್ಳೇದು ಕೆಟ್ಟದ್ದು ನಿಮಗ್ ಸೇರಿದ್ದು. ಒಳ್ಳೇದ್ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗತ್ತೆ, ಕೆಟ್ಟದ್ ಮಾಡಿದ್ರೆ ಆ ಕೆಟ್ಟದ್ದನ್ನು ಹೊರೋರು ನೀವೇನೆ ಅಂತೇಳಿ ಕೆಲವೆಲ್ಲ ವಿಚಾರಗಳು ತುಂಬಾ ಆಧ್ಯಾತ್ಮಿಕವಾಗಿ ಇವ್ರು ಹೇಳಿರೋಂತ ಯೂಟ್ಯೂಬ್ಗಳಲ್ಲಿ ಕೇಳಿ ನನಗೆ ಮನಸ್ಸಿಗೆ ತುಂಬಾನೇ ಸಮಾಧಾನ ಆಗಿದೆ ಇದ್ರ ಬಗ್ಗೆ. ಹಾಗಾಗಿ ನಾನು ಕಲೀಲಿಕ್ಕೆ ನನಗೊಂದು ಮನಸ್ಸು, ನನ್ಗೆ ತುಂಬಾ ಇಂಟ್ರೆಸ್ಟ್ ಆಯ್ತು ಇಲ್ಲಿ ಬಂದು ಅಷ್ಟೇ. ಒಳ್ಳೇದು ಸ್ವಾಮಿ. ಇದು ಪೀಠ ನಿಯಮಗಳು ಹೇಗಿದೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಪೀಠ ನಿಯಮಗಳು ಚೆನ್ನಾಗಿದೆ. ಯಾರೇ ಆಗ್ಲಿ ಗುರುಗಳು ಆ ಒಂದು ಕಂಡೀಷನ್
ಮೇಲೆನೆ ಆ ಒಂದು ನಾವು ನಡ್ಕೊಂಡ್ರೆ ನಾವು ವಿದ್ಯೆ ಕಲೀಲಿಕ್ಕೆ ನಮ್ಗೊಂದು ದಾರಿ ಆಗುತ್ತೆ. ನಮ್ಮ ಇಷ್ಟದಂಗೆ ನಾವು ಮಾಡ್ಕೊಂಡು ಹೋಗೋದಕ್ಕೆ ಅದು ವಿದ್ಯೆ ಕಲೀಲಿಕ್ಕೆ ಆಗೋದಿಲ್ಲ. ಅವ್ರು ಏನು ಒಂದು ದಾರಿ ತೋರಿಸ್ತಾರೆ, ಅವ್ರೇನು ಒಂದು ನೇಮ ಮಾಡಿರ್ತಾರೆ, ಅದ್ರ ಪ್ರಕಾರ ಪಾಲಿಸ್ದಾಗ್ಲೇನೆ ನಮ್ಗೂನು ವಿದ್ಯೆ ಕಲೀಲಿಕ್ಕೆ ಒಂದು ಅವಕಾಶ ಚೆನ್ನಾಗಿರುತ್ತೆ. ನಮ್ಗೇನು ಗೊತ್ತಿರಲ್ಲ ಅದ್ರ ಬಗ್ಗೆ. ಅವ್ರು ಹೇಳಿದ್ದನ್ನ ನಾವು ಮಾಡ್ಕೊಂಡು ಹೋದಾಗ್ಲೇನೆ ನಮ್ಗೆ ಅದು ವಿದ್ಯೆ ಅಂಟೋದಕ್ಕೆ ಒಂದು ನಮ್ಗೆ ಕರಗತ ಆಗೋದಕ್ಕೆ ಒಂದು ಅವಕಾಶ ಇರ್ತದೆ. ಗುರುಗಳು ಹೇಳಿದ್ದೊಂದು ನಾವು ಮಾಡೋದೊಂದು ಮಾಡ್ಕೊಂಡು ಹೋದ್ರೆ ವಿದ್ಯೆ ಎಲ್ಲಿ ಕಲಿಯಕ್ಕಾಗುತ್ತೆ? ಅದು ಆಗೋದಿಲ್ಲ. ಅವರ ಒಂದು ನಿಯಮಗಳು ಏನಿರ್ತವೆ ಅದನ್ನ ನಾವು ಪಾಲನೆ ಮಾಡಿದಾಗ್ಲೇನೆ ನಾವು ವಿದ್ಯೆ ಕಲೀಲಿಕ್ಕೆ ಅವಕಾಶ ಆಗೋದು. ಇದು ನನಗೆ ಮನಸ್ಸಿಗೆ ಕೆಲವು ಯೂಟ್ಯೂಬ್ನಲ್ಲಿ ಹಿಂದೆ ನಮ್ಗಿಂತ ಸೀನಿಯರ್ಸ್ ಏನ್ ಕಲ್ತೋಗಿದ್ದಾರೆ ಅವರೆಲ್ಲ ಒಂದು ಏನು ಇಂಟ್ರೋ ಮಾಡಿರೋದು ವಿಚಾರ ಇದೆಯೋ ಅದನ್ನೆಲ್ಲ ಕೇಳಿಸ್ಕೊಂಡು ನನಗೆ ಇದೆಲ್ಲ ತುಂಬಾ ಇಷ್ಟ ಆಯ್ತು ಅಷ್ಟೇ. ಒಳ್ಳೇದ್ ಸ್ವಾಮಿ. ನೀವು ಪೀಠಕ್ಕೆ ಬನ್ನಿ 2 ದಿವಸ ಆಯ್ತು. ನಿನ್ನೆಯಿಂದ ಹೇಗ್ ಅನ್ಸ್ತಾ ಇದೆ ಇಲ್ಲಿ ಹೌದು. ವಾತಾವರಣ, ಮತ್ತೆ ಇಲ್ಲಿ ವಸತಿ ಹೇಗಿದೆ, ಇಲ್ಲಿ ಎಲ್ಲ ನಾವು ಹೇಗಿದೆ? ನಾವು ನಿನ್ನೆ ಬೆಳಗ್ಗೆ ಬಂದ್ವಿ. ಬಂದ ಮೇಲೆ ಇಲ್ಲಿ ಬಂದಾಗ ನನ್ನಂಗೇನೆ ತುಂಬಾ ಜನ ಬಂದಿದ್ರು. ಎಲ್ಲರೂ ಕೂಡಿ ನಾವು ಬೇರೆ ಅವ್ರು ಬೇರೆ ಅನ್ನೋ ಮನೋಭಾವ ಯಾರಲ್ಲೂ ಇಲ್ಲ ಇಲ್ಲಿ. ಎಲ್ಲರೂ ಕಲೀಲಿಕ್ಕೆ ಬಂದಿರೋರು, ಎಲ್ಲರೂ ಒಂದು ಸಾಧನೆ ಮಾಡ್ಬೇಕು ಅಂತ ಬಂದಿರೋರು. ಹಾಗಾಗಿ ಎಲ್ಲರೂ ತುಂಬಾ ಚೆನ್ನಾಗಿ ಒಬ್ರಿಗೊಬ್ರು ಕೋಆಪರೇಟ್ ಮಾಡ್ಕೊಂಡು ಇಲ್ಲಿ ನಾವು ಉಳ್ಕೊಳ್ಲಿಕ್ಕೆ ಮತ್ತೆ ನಮ್ಗೆ ಊಟ ತಿಂಡಿ ವ್ಯವಸ್ಥೆ ಪ್ರತಿ ಒಂದು ಎಲ್ಲ ತುಂಬಾ ಅಚ್ಚುಕಟ್ಟಾಗಿ ನಡ್ಕೊಂಡು ಹೋಗ್ತಾ ಇದೆ. ನಾವು ಮನೆಯಲ್ಲಿದ್ರು ಕೂಡ ಒಂದ್ ಗಳಿಗೆ ಲೇಟ್ ಆಗೋದು ಎಲ್ಲ ಇದು ಇಲ್ಲೊಂಥರ ಪ್ರಿನ್ಸಿಪಲ್ ಆಗಿ ಟೈಮ್ ಟು ಟೈಮ್ ಎಲ್ಲಾನು ಕರೆಕ್ಟ್ ಆಗಿ ನಡ್ಕೊಂಡು ಹೋಗ್ತಾ ಇದೆ. ನನ್ಗೆ ತುಂಬಾ ಹಿಡಿಸ್ತು ಇದು. ಒಂದು ಗುರುಕುಲದಲ್ಲಿ ಹೋಗಿ ಒಂದು ವಿದ್ಯೆನ ಕಲಿಯುವಂತ ಒಂದು ಮನಸ್ಸು ನನಗೆ ಅನ್ನಿಸ್ತಾ ಇದೆ, ಫೀಲ್ ಆಗ್ತಾ ಇದೆ ಆತರ ಅಷ್ಟೇ. ಬಹಳ ಸಂತೋಷ ರೀ ಸ್ವಾಮಿ. ಅದಿಲ್ಲ ಸ್ವಾಮಿ. ಇಲ್ಲಿ ಅಮ್ಮವಾರು ಅಂದ್ರೆ ದೇವಿಯವರ ಇದಾರು ಅನ್ನೋ ವಿಷಯ ನಿಮಗೆ ಗೊತ್ತಾಗ್ತಾ ಇದೆಯಾ? ಅನುಭವ ಆಗ್ತಾ ಇದೆಯಾ? ಅಮ್ಮ ದೇವಿಯವರು ಇದಾರೆ ಇಲ್ಲಿ, ಅದು ಹೇಗೆ ಗೊತ್ತಾಗ್ತಾ ಇದೆ ನಿಮ್ಗೆ ಅವ್ರು ಇದಾರೆ ಇಲ್ಲಿ ಪೀಠದಲ್ಲಿ? ಪೀಠದಲ್ಲಿ ಒಳಗಡೆ ಎಂಟ್ರಿ ಆದ್ಮೇಲೆನೆ ಏನೋ ಒಂಥರ ವೈಬ್ರೇಷನ್ ಒಳಗಡೆ ಒಂಥರ ಅದು ಹೇಳಕ್ ಆಗಲ್ಲ. ನನ್ಗೆಲ್ಲೂ ಸಿಕ್ಲಿಲ್ಲ ಆತರ ವೈಬ್ರೇಷನ್. ಬಂದಾಗ ಏನೋ ಒಂಥರ ವೈಬ್ರೇಷನ್ ನಮ್ಗೆ ಅದು ಮನ್ಸಿಗೊಂದು ಹಿತ ಅನ್ನಿಸ್ತು ಅಲ್ಲಿ. ಸೊ ಇಲ್ಲಿ ಈ ಜಾಗದಲ್ಲಿ ಅಮ್ಮವ್ರು ಇದಾರೆ ಅನ್ನೋದು ಒಂದು ಮನ್ಸಿಗೆ ನಮ್ಗೆ ಇದಾಯ್ತು. ಸರಿ ಸ್ವಾಮಿ. ಮಂತ್ರೋಪದೇಶ ಕಾರ್ಯಕ್ರಮದಲ್ಲಿ ಮೊದಲನೇ ದಿವಸ ಅಂತರ್ಶುದ್ಧಿ, ಭಾಷೆ ಶುದ್ಧಿ, ಅದರಲ್ಲಿ ಇದು ನೀವು ಎಣ್ಣೆ ಹಚ್కొని ಮತ್ತೆ ತಲೆಗೆ ಎಣ್ಣೆ ಹಚ್కొని ಎಲ್ಲ ಮರ್ದನ ಮಾಡ್కొని ಮತ್ತೆ ಅದು ಸಾಯಂಕಾಲ ರಾತ್ರಿ ಅದೆಲ್ಲ ಮಾಡಿದ್ರು ತಾನೆ, ಅದೆಲ್ಲ ನಿಮ್ಗೆ ಹೇಗ್ ಅನ್ಸ್ತು ಆ ಎಣ್ಣೆ ಹಚ್ಕೊಳೋದು ಅದೆಲ್ಲ? ಅದು ಗುರುಗಳು ಹೇಳಿದ್ರೆ ಹಿಂಗ್ ಮಾಡ್ಬೇಕು ಪ್ರೊಸೆಸ್ ಅಂತೇಳಿ ಆ ರೀತಿ ಮಾಡಿದ್ವಿ. ಮಾಡಿ ಎಣ್ಣೆ ಎಲ್ಲ ಹಚ್ಕೊಂಡ ಮೇಲೆ ಒಂದ್ ಸ್ವಲ್ಪ ಮೈಯೆಲ್ಲ ಏನೋ ಒಂಥರ ಫಸ್ಟ್ ಒಂಥರ ಟೈಟ್ ಫೀಲಿಂಗ್ ಇತ್ತು. ಆಮೇಲೆ ಎಣ್ಣೆ ಹಚ್ಕೊಂಡ್ಮೇಲೆ ಒಂಥರ ಬಾಡಿ ಸ್ವಲ್ಪ ಫ್ರೀ ಆಯ್ತು. ಆಮೇಲೆ ಒಳಗಡೆ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ರು. ಅದು ಪೂಜೆನಲ್ಲಿ ಕೂತ್ಕೊಂಡ ಮೇಲೆ ಅದೆಲ್ಲ ಇದು ಮಾಡಿ ಮತ್ತೆ ಸ್ನಾನ ಮಾಡೋದಕ್ಕೆ ಹೇಳಿದ್ರು. ಸ್ನಾನ ಮಾಡಿದ್ಮೇಲಂತೂ ಒಂಥರ ಫ್ರೆಶ್ ಅಪ್ ಆಗ್ಬಿಟ್ವಿ ಫುಲ್ಲು. ಮಾಮೂಲಿ ಸ್ನಾನ ಮಾಡ್ತೀವಿ, ಆದ್ರೆ ಆತರ ಫ್ರೆಶ್ನೆಸ್ ನಮಗ್ ಕಾಣ್ಲಿಲ್ಲ ಯಾವತ್ತೂನು. ಆದ್ರೆ ಇದು ಎಣ್ಣೆ ಹಚ್ಚಿ ಸ್ನಾನ ಮಾಡಿ ಇದೆಲ್ಲ ಮಾಡಿದ್ಮೇಲೆ ನಮ್ಗೆ ಏನೋ ಒಂಥರ ಒಳ್ಳೆ ಫೀಲ್ ಆಯ್ತು ಮನ್ಸಿಗೆ. ಆಯ್ತು ಸ್ವಾಮಿ. ಇವತ್ತು ಬೆಳಗ್ಗೆ ಎಂಟಿ ಸ್ಟಮಕ್ ಅಲ್ಲಿ ಕಷಾಯ ಕುಡ್ದಿದ್ರು, ಅದು ಹೇಗಂತು ಕಷಾಯ ಕುಡಿದ್ಮೇಲೆ? ಅದು ಈ ಕಷಾಯ ಕುಡಿದ್ಮೇಲೆ ಅದೊಂಥರ ಫೀಲ್ ಒಳಗಡೆ ಎಲ್ಲ ಏನೋ ಒಂಥರ ಇದು ಫೀಲ್ ಆಯ್ತು. ಒಂದ್ ಸ್ವಲ್ಪ ಗ್ಯಾಸ್ಟ್ರಿಕ್ ಎಲ್ಲ ಕಡಿಮೆ ಆಗ್ಬಿಟ್ಟಿದೆ ನನಗೆ, ಏನು ಗ್ಯಾಸ್ಟ್ರಿಕ್ ಇಲ್ಲ. ಆತರ ಒಂದು ಫೀಲ್ ಆಯ್ತು. ಒಳ್ಳೆ ಅದು ಕುಡಿದ್ಮೇಲೆ ಏನೋ ಒಂಥರ ಫೀಲ್
ಏನೋ ಒಂಥರ ಬಾಡಿನಲ್ಲಿ ಇಕ್ಕಟ್ಟು ತರ ಏನು ಕಾಣ್ತಲ್ಲ, ಏನೋ ಒಂಥರ ಫ್ರೀ ಆಗಿ ಆರಾಮಾಗಿದ್ದೀನಿ ಅದನ್ನ ಕುಡಿದ್ಮೇಲೆ. ಹೌದು ಸ್ವಾಮಿ. ತುಂಬಾ ಸಂತೋಷ ಸ್ವಾಮಿ. ನಿನ್ನೆ ನಮ್ಮ ಗುರುಗಳು ಒಂದು ಮಂಡಲ ಹಾಕಿ ಪೂಜೆ ಮಾಡಿಸಿದ್ರು, ಅದು ನಿಮ್ಗೆ ಹೇಗ್ ಅನ್ಸ್ತು? ಹೌದು ಸ್ವಾಮಿ, ನಾನು ಸಾಮಾನ್ಯವಾಗಿ ಎಲ್ಲೂ ನೋಡಿಲ್ಲ ಈ ರೀತಿ. ಯಾವುದೇ ಯೂಟ್ಯೂಬ್ ಅಲ್ಲಿ ಸಹನು ನಾನು ನೋಡಿಲ್ಲ ಈ ರೀತಿ ಎಲ್ಲ ಮಂಡಲ ಹಾಕಿ ಅವರು ಪೂಜೆ ಕುಂಡ್ರಿಸಿ ನಮ್ಮ ಮೈಯಲ್ಲಿರ್ತಕ್ಕಂಥದ್ದು ಆ ಏನು ದೃಷ್ಟಿ ದೋಷ ಇದೆ, ನೆಗೆಟಿವ್ ಎನರ್ಜಿ ಇದೆ, ಇವನ್ನೆಲ್ಲ ತೆಗೆದು ನಮ್ಮನ್ನ ಫ್ರೆಶ್ ಮಾಡಿ, ಎಣ್ಣೆ ಸ್ನಾನ ಎಲ್ಲ ಮಾಡಿಸಿ ನಮ್ಮನ್ನ ಫ್ರೆಶ್ ಮಾಡಿ ಆ ನಂತರ ಅದು ತುಂಬಾ ಫಲಕಾರಿ ಆಗುತ್ತೆ ನಿಮಗೆ ಅನ್ನೋ ಉದ್ದೇಶ ಇಟ್ಕೊಂಡು ಅವ್ರು ಮಾಡಿದ್ರು. ಆ ಮಂಡಲದಲ್ಲಿ ನಮ್ಮನ್ನ ಕುಂಡ್ರಿಸ್ಬಿಟ್ಟು ಕಣ್ಣು ಮುಚ್ಕೊಂಡು ನೀವು ಪೀಠ ಶ್ರೀಕಾಳಿ ವಾರಾಹಿ ಅಮ್ಮನ ಒಂದು ನಾಮಸ್ಮರಣೆ ಮಾಡ್ಕೊಂಡು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ ನೀವು ಅಂತ ಅಂದ್ರು. ಅದನ್ನ ಕಣ್ಣು ಮುಚ್ಕೊಂಡು ಕೂತ್ಕೊಳ್ತಾ ಇದ್ದಂಗೆನೆ ನಾನು ಎಲ್ಲಿ ಕೂತಿದ್ದೀನಿ ಅನ್ನೋದು ನನಗೇನು ಅರಿವೇ ಆಗ್ತಾ ಇರ್ಲಿಲ್ಲ. ಆಮೇಲೆ ನಿಂಬೆಹಣ್ಣು ಹಾರ ಒಂದು ಹಾಕಿದ್ರು, ಹೇಳ್ಬಿಟ್ಟೆ ಹಾಕಿದ್ರು ನಿಂಬೆಹಣ್ಣು ಹಾರ ಹಾಕ್ತಾ ಇದ್ದೀನಿ ಅಂತ. ಅದು ಹಾಕಿದಾಗ ಏನೋ ಒಂಥರ ನನ್ನ ಹಾಕೊಂಡು ಅಮುಗ್ದಂಗೆ ಆಯ್ತು. ಸರಿ, ಆಮೇಲಿಂದ ಹಂಗೆ ಕೂತಿದ್ವಿ ಪೂಜೆ ಎಲ್ಲ ಮುಗಿಯೋವರೆಗೂ. ಸ್ವಲ್ಪ ಏನೋ ಒಂಥರ ಫ್ರೀ ಆಯ್ತು. ಆಮೇಲೆ ಮತ್ತೆ ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಡು ಅದೆಲ್ಲ ಮುಗಿಸ್ಕೊಂಡ್ ಬಂದ್ವಿ. ಒಂದೊಂದೇ ಅವರು ಇಟ್ಟಿದ್ದಂತ ಒಂದು ಐಟಮ್ ಆ ಪೂಜೆನಲ್ಲಿ ಏನ್ ಇಟ್ಟಿದ್ರು ನಮ್ಮ ಮುಂದೆ, ಅವನ್ನೆಲ್ಲ ದೃಷ್ಟಿ ತೆಗೆದು ಅದೆಲ್ಲ ಮಾಡ್ತಾ 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 ನಮ್ಗೆ ಒಂದೊಂದೇ ಏನೋ ಒಂಥರ ರಿಲ್ಯಾಕ್ಸ್ ಆಗ್ತಾ ಬಂತು. ಆನಂತರ ತೆಂಗಿನಕಾಯಿ ಅದನ್ನ ಲಾಸ್ಟ್ ಅಲ್ಲಿ ಫೈನಲ್ ಅಲ್ಲಿ ಅಲ್ಲೇ ಒಡೆದು ದೇವ್ರಿಗೆ ಒಪ್ಸಿ ಅಲ್ಲಿ ತೆಂಗಿನಕಾಯಿ ಒಡೆದು ಇದ್ ಮಾಡಿದಾಗ ತುಂಬಾ ಚೆನ್ನಾಗಿತ್ತು. ಮತ್ತೆ ಅದನ್ನೇ ಪ್ರಸಾದವಾಗಿ ನಮಗೆ ಸ್ವೀಕರಿಸ್ಲಿಕ್ಕೆ ಹೇಳಿದ್ರು. ಅದನ್ನ ಪ್ರಸಾದವಾಗಿ ಆವಾಗ್ಲೇನೆ ಸ್ವೀಕರಿಸಿದ್ವಿ. ಇದೆಲ್ಲ ತುಂಬಾ ಅದ್ಭುತವಾಗಿ ಎಲ್ಲೂ ನಾನು ನೋಡಿರ್ಲಿಲ್ಲ. ಇದು ತುಂಬಾ ಚೆನ್ನಾಗಿ ಒಂದು ಹೊಸ ಇದು ಇದೊಂಥರ ಸಿಸ್ಟಮ್ಯಾಟಿಕ್ ಇದಾಗಿ ಗುರುಕುಲದಂಗೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದಾರೆ ಇದನ್ನ. ತುಂಬಾ ಸಂತೋಷ ಆಯ್ತು. ತುಂಬಾ ಸಂತೋಷ ಸ್ವಾಮಿ. ತಾವು ಆ ಮಂಡಲ ಮೇಲೆ ಕೂತವಾಗ ತಾವ್ಗೆ ಏನು ಅನುಭವ ಆಯ್ತು? ನನಗೆ ಆಕ್ಚುಲಿ ನನ್ಗೆ ಸ್ವಲ್ಪ ಕಾಲು ನೋವು ಇರೋದ್ರಿಂದ ಕೂತ್ಕೊಳಕ್ಕೆ ಆಗ್ತಾ ಇರ್ಲಿಲ್ಲ. ಆಮೇಲೆ ಕೂತ್ಕೊಂಡ್ಮೇಲೆ ಏನೋ ಒಂದ್ ಸ್ವಲ್ಪ ಎಲ್ಲ ರಿಲ್ಯಾಕ್ಸ್ ಆಗಿದೆ, ಮೈ ಎಲ್ಲ ಒಂಥರ ರಿಲ್ಯಾಕ್ಸ್ ಇದೆ ಇವಾಗೂ ಕೂಡ ನನಗೆ. ಅದು ಮಂಡಲದ ಮೇಲೆ ಕುಂಡ್ರಿಸಿ ಅವ್ರು ಏನ್ ಪ್ರೊಸೀಜರ್ ಮಾಡ್ಬೇಕು ಅದೆಲ್ಲ ದೃಷ್ಟಿ ತೆಗೆದು ಪ್ರತಿಯೊಂದು ಏನ್ ಮಾಡಿ ಅವರು ತುಂಬಾನೇ ಅದು ಅದ್ಭುತವಾಗಿದೆ. ನಾವು ಎಲ್ಲೂ ನೋಡಿರ್ಲಿಲ್ಲ ಇದೆಲ್ಲ ಈ ತರ. ನಿಮ್ಗೆ ಆಯ್ತು ಸ್ವಾಮಿ. ನಿಮ್ಗೆ ಗುರುಗಳು ಇದು ನಿಂಬನ ಹಣ್ಣೆ ಹಾರ ಹಾಕಿದ್ರು, ಅದು ಹಾಕುವಾಗ ನಿಮ್ಗೆ ಹೇಗ್ ಅನ್ಸ್ತು? ಅದೇ ನಾನು ಕುತ್ಕೊಂಡಿದ್ದೆ, ನಿಂಬೆಹಣ್ಣು ಹಾರ ಹಾಕ್ತೀನಿ ಅಂತ ಹೇಳಿ ಹಾಕಿದ್ರು. ಹಾಕಿದ ತಕ್ಷಣ ಏನೋ ಒಂದ್ ಸ್ವಲ್ಪ ನನ್ನ ಪ್ರೆಸ್ ಮಾಡ್ದಂಗ ಆಯ್ತು. ಹಾರ ಕುತ್ತಿಗೆಗೆ ಹಾಕಿದ್ದು ನಿಂಬೆಹಣ್ಣು ಹಾರ ಏನೋ ಒಂಥರ ಪ್ರೆಸ್ ಮಾಡ್ದಂಗ ಆಯ್ತು ನನಗೆ. ಅದು ಫೀಲ್ ಆಯ್ತು ನನ್ಗೆ ಆತರ. ಒಳ್ಳೇದು ಸ್ವಾಮಿ. ಆಮೇಲೆ ಈ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಕಾಳಿ ವಾರಾಹಿ ಶಕ್ತಿ ಪೀಠದ ಬಗ್ಗೆ ಮನಸ್ಸಲ್ಲಿ ಧ್ಯಾನ ಮಾಡ್ಕೊಂಡು ಕೂತ್ಕೊಳ್ಳಿ ನೀವು, ಅದನ್ನ ಹೇಳ್ಕೊಂಡು ಅಂತಂದ್ರು. ಅವಾಗ ನಾನು ಅದ್ ಹೇಳ್ಕೊಂತ ಕೂತಿದ್ದಾಗ ನನಗೆ ಅದು ಆ ಅಮ್ಮನ ಫೋಟೋದಲ್ಲಿ ಇರ್ತಕ್ಕಂತ ಸರ್ಪ ನನಗೆ ಮುಂದೆ ಗೋಚರಿಸ್ತು. ಅದು ನನಗೆ ಅದೊಂದು ಅನುಭವ ಆಯ್ತು. ಒಳ್ಳೇದು ಸ್ವಾಮಿ. ಇವಾಗ ಅದಾದ ತಕ್ಷಣ ಗುರುಗಳು ಒಂದು 10 ಪದಾರ್ಥ ತರ ದೃಷ್ಟಿ ತೆಗಿಸ್ತಾ ಇದ್ರು. ಅದೆಲ್ಲ ಪ್ರಾಸೆಸ್ ನಡೀತಾ ಇರುವಾಗ ನಿಮ್ಗೆ ಹೇಗ ಅನುಭವ ಆಯ್ತು? ಅದೇ ಅದೆಲ್ಲ ಪ್ರಾಸೆಸ್ ಮಾಡ್ತಾ ಇದ್ದಾಗ ಒಂದೊಂದೂನು ಅವರು ದೃಷ್ಟಿ ತೆಗೆದು ಇದ್ ಮಾಡ್ತಾ ಇದ್ದಾಗ ಏನೋ ಒಂದ್ ಸ್ವಲ್ಪ ಹಂಗಂಗೆ ಬಾಡಿ ಹಂಗೆ ಐಸ್ ಹೆಂಗೆ ಕರ್ಗುತ್ತೆ ಆ ರೀತಿ ನನ್ನ ಮೈ ಒಂಥರ ಫ್ರೀ ಆಗ್ತಾ ಬಂತು. ಅದು ದೃಷ್ಟಿ ಕಾರ್ಯಕ್ರಮ ಮುಗಿಸ್ಮೇಲೆ ನಿಮ್ಗೆ ಹೇಗ ಅನ್ಸ್ತು? ದೃಷ್ಟಿ ಕಾರ್ಯಕ್ರಮ ಮುಗಿದ್ಮೇಲೆ ಒಂಥರ ಏನೋ ಫ್ರೀ ಆಗಿದ್ದೀನಿ ನಾನು. ನೈಟು ಎಲ್ಲಾನು ಫ್ರೀ ಆಗಿತ್ತು, ಆರಾಮಾಗಿ ನಿದ್ದೆನೂ ಬಂತು. ರಾತ್ರಿ ಚೆನ್ನಾಗ್ ಮಲಗಿ ಬೆಳಗ್ಗೆ ಎದ್ದು ಮಾಮೂಲಿ ಅಂತ ಇದ್ದೆ, ಏನು ತೊಂದರೆ ಆಗಿಲ್ಲ, ಫ್ರೀ ಆಗಿದ್ದೀನಿ ನಾನೀಗ. ಒಳ್ಳೇದು ಸ್ವಾಮಿ. ತಾವು ಎಣ್ಣೆ ಹಾಕೊಂಡು ಪೂಜೆಯಲ್ಲಿ ಭಾಗಿಸಿ ಆಮೇಲೆ ಸ್ನಾನ ಮಾಡಿದ್ರು. ಸ್ನಾನ ಮಾಡ್ಮೇಲೆ ಹೇಗ ಅನ್ಸ್ತ ಎಲ್ಲ? ಸ್ನಾನ ಮಾಡಿದ್ಮೇಲೆ ಒಂಥರ ಮಾಮೂಲಿ ಸ್ನಾನ ಮಾಡಿದಾಗ ಅಂತದೇ ರಿಲ್ಯಾಕ್ಸ್ ಕಂಡಿಲ್ಲ.
ಈ ಎಣ್ಣೆ ಹಚ್ಚಿ ಸ್ನಾನ ಮಾಡಿ ಇದು ಫುಲ್ ಪ್ರೋಸೆಸ್ ಮಾಡಿದ್ರಲ್ಲ, ಇದು ಏನೋ ಒಂಥರ ಫುಲ್ ಫ್ರೀ ಅನ್ನಿಸ್ಬಿಡ್ತು ಬಾಡಿ ಎಲ್ಲ ನನಗೆ. ಒಳ್ಳೇದು ಸ್ವಾಮಿ. ಅದಾದ್ಮೇಲೆ ನಾವು ಸ್ನಾನ ಆಗ್ ಬಂದ್ಮೇಲೆ ನೀವು ಎಲ್ಲಿ ಕೂತಿದ್ರೋ ಅಲ್ಲೇ ತೆಂಗಿನಕಾಯಿ ಹೊಡೆದಿದ್ರು. ತೆಂಗಿನಕಾಯಿ ಹೊಡೆದಿದ್ದ ಅನುಭವ ಹೇಗಿತ್ತು? ತೆಂಗಿನಕಾಯಿ ಅಮ್ಮನಿಗೆ ಪ್ರಾರ್ಥನೆ ಮಾಡ್ಕೊಂಡು ಪೀಠದಲ್ಲಿ ತೆಂಗಿನಕಾಯಿ ಹೊಡೆದೆ. ತುಂಬಾ ಒಳ್ಳೆ ಫೀಲ್ ಆಯ್ತು, ಮನ್ಸಿಗೆ ಒಂದು ಸಮಾಧಾನ ಸಿಕ್ತು. ಇದು ಫಸ್ಟ್ ಟೈಮ್ ಆಗಿದ್ದರಿಂದ ನನಗೇನೋ ಒಂದು ಅನುಭವ, ಒಳ್ಳೆ ಫೀಲ್ ಆಗಿದೆ. ಒಳ್ಳೇದು ಸ್ವಾಮಿ. ಆಮೇಲೆ ಗುರುಗಳು ನಿಮಗೆ ಒಂದು ರಕ್ಷಾ ಇದು ಕಟ್ಟಿದ್ರು. ಅದು ಹೇಗ ಅನ್ಸ್ತು ಅದು ಗುರುಗಳು ಕಟ್ಟೋವಾಗ? ಗುರುಗಳು ಅದನ್ನ ರಕ್ಷಾ ಕವಚ ಹೇಳ್ಬಿಟ್ಟು ಕಟ್ಟಿದ್ರು. ಅದು ತುಂಬಾ ಪವರ್ಫುಲ್ ಅಂತ ನನ್ ಮನ್ಸಿಗೆ ಅನ್ಸಿದೆ. ಯಾಕಂದ್ರೆ ಗುರುಗಳು ಕೈಯಾರೆ ರೆಡಿ ಮಾಡಿ ನಮ್ಮ ಅಲ್ಲೇ ಕುಂದಿರಿಸ್ಕೊಂಡು ಆ ಕ್ಷಣದಲ್ಲೇ ಸಾಯ್ತೆ ಅದು ರೆಡಿ ಮಾಡಿ ಕಟ್ಟಿರೋದು, ಅದು ತುಂಬಾ ಅದ್ಭುತ. ಅದು ಸುಮ್ಮನೆ ಎಷ್ಟೋ ಜನ ನೋಡ್ದಂಗೆ ಎಲ್ಲಾನ ನಾವು ಹೋದ್ರೆ ಹುಷಾರಿಲ್ಲ, ಮಕ್ಳಿಗೆ ಅದು ಇದು ಅಂತ ಬೇಕು ಅಂತ ಹೇಳಿ ಹೋದ್ರೆ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ, ತೆಗೆದು ದೇವ್ರ ಮುಂದೆ ಹಿಂಗ್ ಇಟ್ಬಿಟ್ಟು ಹಿಂಗ್ ಕಟ್ಬಿಟ್ಟು ಕಳಿಸ್ತಾರೆ. ಅದರಿಂದ ಏನಾಗುತ್ತೆ ಏನೋಗುತ್ತೆ ಅಂತ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಇದು ಏನೋ ಒಂಥರ ಫೀಲ್. ಅವ್ರು ಕಟ್ಟಿದ್ಮೇಲೆ ನಮ್ಗೆ ಅಲ್ಲೇ ಕುಂಡ್ರಿಸಿ ಎಲ್ಲ ಮಾಡಿ ರೆಡಿ ಮಾಡಿ ಕಟ್ಟಿರೋದ್ರಿಂದ ಗುರುಗಳು ನಮ್ಗೊಂದು ಒಳ್ಳೆ ಮನ್ಸಿಗೊಂದು ಫೀಲ್ ಆಗಿದೆ. ಅದ್ರ ಬಗ್ಗೆ ಒಂದು ಮನ್ಸಿಗೆ ಸಮಾಧಾನ ಆಗಿದೆ. ಬಹಳ ಸಂತೋಷ ಸ್ವಾಮಿ. ಶುದ್ಧಿ ಆದ್ಮೇಲೆ ಇವತ್ತು ಬೆಳಗ್ಗೆ ಎದ್ದೇಳ್ಮೇಲೆ ನಿಮ್ಮ ಮಾನಸಿಕ ಸ್ಥಿತಿ ಹೇಗಿದೆ, ಶಾರೀರಿಕ ಸ್ಥಿತಿ ಹೇಗಿದೆ? ಸ್ವಲ್ಪ ನಿಮ್ಮ ಅನುಭವದಲ್ಲಿ. ಬೆಳಿಗ್ಗೆ ಎದ್ದ ಮೇಲೆ ಒಂಥರ ಫ್ರೀ ಆಗೇ ಇದ್ದೆ. ಏನಂತ ರಿಸ್ಟ್ರಿಕ್ಷನ್ ಏನು ಇರ್ಲಿಲ್ಲ ನನ್ಗೆ. ಎದ್ದೊಳ್ಬೇಕಾದ್ರೆ ಇಲ್ಲಿ ನೋವು ಅಲ್ಲಿ ನೋವು ಆ ಥರ ಎಲ್ಲ ಏನು ಇರ್ಲಿಲ್ಲ. ಫ್ರೀ ಆಗಿ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡು ಎಲ್ಲ ತುಂಬಾ ಫೀಲ್, ಮೈಗೆ ತುಂಬಾ ಆರಾಮಾಗಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಬಹಳ ಸಂತೋಷ ಸರ್. ನೀವು ನಿಮ್ಗೆ ಈ ಶುದ್ಧಿ ಕಾರ್ಯಕ್ರಮ ಎಲ್ಲ ಸೇರಿ ಹೇಗನ್ಸ್ತು? ಇದು ಶುದ್ಧಿ ಕಾರ್ಯಕ್ರಮ ಯಾರು ಮಾಡೋದಿಲ್ಲ. ಇದು ಗುರುಗಳು ಮಾಡಿದ್ದಾರೆ. ಇದು ತುಂಬಾ ಅದ್ಭುತವಾದಂತ ವಿಚಾರ. ಇದು ತುಂಬಾ ಚೆನ್ನಾಗಿದೆ. ಇದು ನಮ್ಮಲ್ಲಿರ್ತಕ್ಕಂಥ ಕಲ್ಮಶಗಳನ್ನೆಲ್ಲ ತೆಗೆದು ಹಾಕಿ ನಮ್ಮನ್ನ ಒಂದು ಪ್ಯೂರ್ ಇದು ಮಾಡಿ ಮಂತ್ರ ದೀಕ್ಷೆ ಕೊಟ್ಟು ನಮ್ಮನ್ನ ಒಂದು ಬೆಳೆಸ್ತಾ ಇದಾರಲ್ಲ, ಇದು ತುಂಬಾ ಒಳ್ಳೆ ಒಂದು ಇದೆ ನಮ್ಗೆ ಅನ್ನೋದು ಫೀಲ್ ಆಯ್ತು. ಇವತ್ತು ರಾತ್ರಿ ಮಂತ್ರೋಪದೇಶ ಇದೆ ಅನ್ನೋ ಸೂಚನಾ ನಮ್ಗಿದೆ. ಅದು ಹೇಗ್ ಅನ್ಸ್ತಾ ಇದೆ ನಿಮ್ ಮನ್ಸಿಗೆ? ನಮಗೆ ಮಂತ್ರ ದೀಕ್ಷೆ ತಗೊಂಡ್ಮೇಲೆ ಅದೆಲ್ಲ ಸಾಧನೆ ಮಾಡ್ತೀವಿ ಅನ್ನೋದು ಒಂದು ಮನಸ್ಸಲ್ಲಿ ನಮ್ಗೆ ದೃಢ ಆಗಿದೆ. ಆಯ್ತು ಸ್ವಾಮಿ. ಏನು ಸೂಚನೆಗಳು, ಸಜೆಷನ್ಸ್ ಏನಿದೆಯಾ? ಈ ಪೀಠಕ್ಕೆ ಹೇಳೋದು ಏನು ಇದೆಯಾ? ಈ ಕಾರ್ಯಕ್ರಮ ಬಗ್ಗೆ ಮತ್ತೆ ಪೀಠ ಬಗ್ಗೆ ಏನು ಸಜೆಷನ್ಸ್, ಅಡ್ವೈಸ್ ಏನು ಕೊಡ್ಬೇಕು ಅನ್ಕೊಂತ ಇದ್ರೆ ದಯವಿಟ್ಟು ಹೇಳಿಬಿಡಿ. ಸಜೆಷನ್ ಕೊಡೋದು ಏನಿಲ್ಲ. ನಾನು ಏನಂದ್ರೆ ಈ ಪೀಠದಲ್ಲಿ ಈ ತರ ಒಂದು ಪ್ರೋಸೆಸ್ ಇಟ್ಕೊಂಡಿರೋದು, ಇದು ತುಂಬಾ ಎಲ್ಲೂ ಕಾಣದೇ ಇರ್ತಕ್ಕಂಥ ಅಪರೂಪವಾದಂತ ವಿಚಾರ ಇದು. ಯಾಕಂದ್ರೆ ಸನಾತನ ಧರ್ಮ ಬಗ್ಗೆ ಒಂದು ಏನಿದೆ, ಈ ಮಂತ್ರೋಪದೇಶಗಳು ಇವೆಲ್ಲ ಒಂದು ಫಾರ್ಮಾಲಿಟೀಸ್ ಏನ್ ಮಾಡ್ತಾ ಇದಾರೆ, ಇದು 10 ಜನಕ್ಕೆ ಉಪಯೋಗ ಆಗ್ಬೇಕು, 10 ಜನ 100 ಜನ 1000 ಜನ ಹಿಂಗೆ ಒಬ್ರಿಂದ ಒಬ್ರಿಗೆ ಇದು ಬೆಳಿಬೇಕು ಅನ್ನೋ ಉದ್ದೇಶ ಗುರುಗಳದ್ದು ಇರೋದ್ರಿಂದ ಇದು ತುಂಬಾನೇ ಅವರಲ್ಲಿ ಇರ್ತಕ್ಕಂಥ ಈ ಒಂದು ಮನಸ್ಸು ತುಂಬಾ ಅದ್ಭುತವಾದಂಥದ್ದು. ಯಾರಲ್ಲೂ ಇಲ್ಲ ನಾನು ನೋಡ್ದಂಗೆ. ಎಷ್ಟೋ ಜನ ನೋಡಿದೀನಿ, ಕಲಿಸಬೇಕು ಅಂದ್ರೇನೆ 28 ಕೊಯ್ರಿಗಳು ಹಾಕ್ತಾರೆ, ಏನೇನೋ ಹೇಳ್ತಾರೆ, ಸುಮ್ಮನೆ ಭಯ ಹಿಡಿಸ್ತಾರೆ, ಏನೇನೋ ಅವ್ರ ಮನ್ಸಿಗೆ ಬಂದಿದ್ದೆಲ್ಲ ಹೇಳ್ತಾರೆ. ದುಡ್ಡು ಕೊಡಿ, ಇಷ್ಟು ದುಡ್ಡು ಕೊಡಿ, ಇಲ್ಲಿಗೆ ಬನ್ನಿ ಅಲ್ಲಿಗೆ ಬನ್ನಿ, ಏನೇನೋ ಇವೆಲ್ಲ ಯೂಟ್ಯೂಬ್ಗಳಲ್ಲಿ ನೋಡ್ತೀವಿ ನಾವು. ಅವೆಲ್ಲ ನೋಡಿ 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 ನಮ್ಗೆ ಬೇಸರ ಆಗ್ಬಿಟ್ಟಿತ್ತು. ಆದ್ರೆ ಇವ್ರದ್ದು ಒಂಥರ ಪಾಲಿಸಿನೇ ಬೇರೆ ಇದೆ. ಇದು ತುಂಬಾ
ಒಂಥರ ಒಪ್ಪಬಹುದು. ಇದು ಯಾರ್ಯಾದ್ರೂ ಕೂಡ ಈ ರೀತಿ ಕಲ್ಸೋದು ಯಾರು ಇಲ್ಲ ನನ್ಗೆ ತಿಳಿದ ಮಟ್ಟಿಗೆ. ತುಂಬಾ ನನಗೆ ಹಿಡಿಸ್ತು ಗುರುಗಳು ಮಾಡ್ತಾ ಇರೋದು ಈ ಪೀಠದ ಬಗ್ಗೆ ಒಂದು ನಮ್ಗೆ ಮನಸ್ಸು ತುಂಬಾ ಚೆನ್ನಾಗಿ ಇದಾಗಿದೆ. ಬಹಳ ಸಂತೋಷ ಸ್ವಾಮಿ. ತಾವು ಈ ಮಂತ್ರ ದೀಕ್ಷಾ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು, ಇದರಿಂದ ಮುಂದೆ ಹೋಗೋದು, ತಾವು ಜೀವನದಲ್ಲಿ ಮುಂದೆ ಹೋಗ್ಬೇಕಂದ್ರೆ ಶ್ರೀ ಕಾಳಿವಾರಾಹಿ ತ್ರಿಶಕ್ತಿ ಪೀಠ ಇಂದ ತಮ್ಗೆಲ್ಲ ಒಳ್ಳೇದಾಗ್ಬೇಕಂದ್ರೆ ಮುಂದೆ ಈ ಆಧ್ಯಾತ್ಮಿಕ ಕೆಲಸ ಮಾಡ್ತಿರನೆ ನಾವು ಸಂತೋಷದಿಂದ ಯೋಚನೆ ಮಾಡ್ತಾ ತಮಗೆ ಎಲ್ಲ ಒಳ್ಳೇದಾಗ್ಬೇಕని ಯೋಚಿಸ್ತಾ ಇದ್ವಿ. ಶ್ರೀಮಾತ್ರೆ ನಮಃ. ಧನ್ಯವಾದಗಳು. ಶ್ರೀಮಾತ್ರೆ ನಮಃ. ಶ್ರೀಮಾತ್ರೆ ನಮಃ. ಶ್ರೀಮಾತ್ರೆ ನಮಃ. ಗುರುಗಳಿಗೆ ವಂದನೆ. ಗುರುಗಳು ವಂದನೆ.